press the bell icon on the YouTube app and never miss another update. Hello students, in the last class we were talking about Archimedes principle, right? So today in gravitation 13, let's go to the last concept, gravitation. Part 13. Before that, let's solve two in-text questions given there. First one, you find your mass to be 42 kg on a weighing machine. Is your mass more or less than 42 kg? ನೋಡಿ ಏನು ಕೇಳ್ತಿದ್ದಾರೆ ಅವರು, ಯು ಫೈಂಡ್ ಯುವರ್ ಮಾಸ್ ಟು ಬಿ 42 kg ಆನ್ ಎ ವೇಯಿಂಗ್ ಮಷಿನ್. ಈಸ್ ಯುವರ್ ಮಾಸ್ ಮೋರ್ ಆರ್ ಲೆಸ್ ದ್ಯಾನ್ 42 kg. ಒಂದು ವೇಯಿಂಗ್ ಮಷಿನ್ ಮೇಲೆ ನಿಂತ್ಕೊಂಡಾಗ ನಿಮ್ಮ ಮಾಸು 42 kg ತೋರಿಸುತ್ತಂತೆ. ಆ್ಯಕ್ಚುಲಿ ಅದು ಮಾಸ್ ಅಲ್ಲ, ನಿಮಗೆ ಗೊತ್ತಿರಂಗೆ ವೆಯ್ಟ್ ಅದು. ಸೊ ಯು ಸ್ಟ್ಯಾಂಡ್ ಆನ್ ದಿಸ್ ವೇಯಿಂಗ್ ಮಷಿನ್. ದೊಡ್ಡದೈತೆ ವೇಯಿಂಗ್ ಮಷೀನು, ಸ್ವಲ್ಪ ಚಿಕ್ಕ ಬೇರೆ ಅನ್ನ. So you find your mass to be 42 kg ಆನ್ ಎ ವೇಯಿಂಗ್ ಮಷಿನ್. ಒಂದು ವೇಯಿಂಗ್ ಮಷಿನ್ ಮೇಲೆ ನಿಂತ ಅಂತಂದರೆ ನೀವುಗಳು ನಿಮ್ಮ ಮಾಸ್ 42 kg ಅಂತ ತೋರಿಸುತ್ತೆ. ಈಸ್ ಯುವರ್ ಮಾಸ್ ಮೋರ್ ಆರ್ ಲೆಸ್ ದ್ಯಾನ್ ಮಾಸ್ ಆರ್ ವೇಟ್? ಈಸ್ ಯುವರ್ ಮಾಸ್ ಮೋರ್ ಆರ್ ಲೆಸ್ ದ್ಯಾನ್ 42 kg? ಹಾಗಾದರೆ ರಿಯಲ್ ಆಗಿ ನಿಮ್ಮ ಮಾಸು 42ಕ್ಕಿಂತ ಕಡಿಮೆನ ಅಥವಾ ಜಾಸ್ತಿನ ಅಂತ ಕೇಳಿದ್ದಾರೆ. ಇದ್ರ ಕ್ವಶನ್ ಅರ್ಥ ಹೆಂಗೆ ಗೊತ್ತಾ? ಹೇಳ್ತೀನಿ ನೋಡ್ರಿ, ಅಲ್ಲಿ ಮಾಸ್ ಅಂತ ಕೇಳಿದ್ರು ನೋಡಿ. ಈಸ್ ಯುವರ್ ಮಾಸ್ or you find your mass to be 42 kg on weighing machine. To be 42 kg on weighing machine. ನಿಂತ್ಕೊಂಡು ಎಷ್ಟಂತೆ 42 kg ತೋರಿಸುತ್ತೆ. ಸೆಂಟೆನ್ಸ್ ನೋಡಿ, ಯುವರ್ ಮಾಸ್ ಟು ಬಿ 42 kg ಅಂತ ಹೇಳ್ತಿದ್ದಾರೆ, ತಪ್ಪಾಗುತ್ತೆ. ಮಾಸ್ 42 kg ಆದರೆ ನಿಮ್ಗೆ ವೆಯ್ಟ್ ಎಷ್ಟಾಗುತ್ತೆ? 420 kg ಆಗುತ್ತೆ. ಅಂದರೆ 420 kg ಮನುಷ್ಯ ಆಗ್ತೀರಿ ನೀವು. ಅಲ್ಲಿ ಈ ಟರ್ಮನ್ನು ಯೂಸ್ ಮಾಡಿರೋದು, ಇಟ್ ಈಸ್ ಜಸ್ಟ್ ಯೂಸ್ಡ್ ಕೊಲಾಕ್ವೆಲಿ ವಿತ್ ರೆಸ್ಪೆಕ್ಟ್ ಟು ವೆಯ್ಟ್. ವೆಯ್ಟ್ ಟರ್ಮಿಗೆ ಸಮಾನಾರ್ಥಕವಾಗಿ ಯೂಸ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ. ಅರ್ಥ ಆಗ್ತದೆ? ಬಿಕಾಸ್ ವಿ ನೋ ದಟ್ ವೆಯ್ಟ್ ಈಕ್ವಲ್ಸ್ ಟು ಎಮ್ ಇಂಟು ಜಿ, ಆರ್ ಎಮ್ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬೈ ಜಿ. ಸಿನ್ಸ್ ಜಿ ಈಸ್ ಕಾನ್ಸ್ಟೆಂಟ್ ಆನ್ ಎ ಗಿವನ್ ಪ್ಲೇಸ್, ಅಟ್ ಎ ಗಿವನ್ ಪ್ಲೇಸ್ ಆನ್ ಸರ್ಫೇಸ್ ಆಫ್ ದಿ ಅರ್ತ್. G is constant at a given place or surface. ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ G ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದು ಕಾನ್ಸ್ಟೆಂಟ್ ಬಿಟ್ಕೊಂಡ್ರೆ, ಸೊ M is directly proportional to W ಅಥವಾ W is directly proportional to M. That's why how can you measure the mass of a substance means, or how can you measure the weight of a substance means they are just proportional to each other. Mass is amount of matter present in a substance. ಒಂದು ಸಬ್ಸ್ಟೆನ್ಸಲ್ಲಿ ಎಷ್ಟು ಮ್ಯಾಟ್ರ್ ಇದೆ ಅನ್ನೋದು, ಎಷ್ಟು ಪಾರ್ಟಿಕಲ್ಸ್ ಇದೆ, ಎಷ್ಟು ಮ್ಯಾಟ್ರ್ ಇದೆ ಅಂತಂದು ಮಾಸ್ ಇಡುತ್ತೆ. ಸೊ ಮಾಸನ್ನು ಹೆಂಗೆ ಮೆಜರ್ ಮಾಡಬೇಕಪ್ಪ ಅಂದರೆ, ಬೈ ಇಂಡೈರೆಕ್ಟ್ಲಿ ಮೆಜರಿಂಗ್ ಇಟ್ಸ್ ವೆಯ್ಟ್. ಅಂದರೆ ಒಂದು ವೇಯಿಂಗ್ ಮಷಿನ್ ಅಥವಾ ಸ್ಪ್ರಿಂಗ್ ಬ್ಯಾಲೆನ್ಸ್ ಮತ್ತೊಂದು ಅದರಲ್ಲಿ ವೇಯ್ ಮಾಡಿದಾಗ ಅಲ್ಲಿ ವೇಟ್ ತೋರಿಸುತ್ತೆ ನಿಮಗೆ. ಆ ವೆಯ್ಟನ್ನು ಜಿಯಿಂದ ಭಾಗಿಸಿದ್ರೆ ಅದ್ರ ಮಾಸ್ ಗೊತ್ತಾಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಮೆಜರ್ ಮಾಸ್ ಇಂಡೈರೆಕ್ಟ್ಲಿ ಬೈ ಮೆಜರಿಂಗ್ ಇಟ್ಸ್ ವೆಯ್ಟ್. ಅರ್ಥ ಆಗ್ತಿದೆನಾ? ಸೊ ಮಾಸ್ ಕ್ಯಾನ್ ಬಿ ಟೇಕನ್ ಆಸ್ ಎ ಮೆಜರ್ ಆಫ್ ವೆಯ್ಟ್ ಅಂತ, ಆಸ್ ಎ ಮೆಜರ್ ಆಫ್ ವೆಯ್ಟ್ ಅಂತ. ಆರ್ ಕ್ಯಾನ್ ಬಿ ಮೆಜರ್ಡ್ ಇಂಡೈರೆಕ್ಟ್ಲಿ ಬೈ ವೆಯ್ಟ್ ಅಂತ. ಹಾಗಾಗಿ ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇವೆರಡನ್ನು ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡ್ತಾರೆ. ಇಲ್ಲ ಅದೇ ಆಗಿರೋದಿಲ್ಲ ಸೆಂಟೆನ್ಸಲ್ಲಿ. ಸೊ ಯುವರ್ ಮಾಸ್ ಟು ಬಿ 42 kg ಆನ್ ಎ ವೇಯಿಂಗ್ ಮಷೀನ್. ಇನ್ ಫ್ಯಾಕ್ಟ್ ಟೆಕ್ನಿಕಲಿ ಇಟ್ ಶುಡ್ ಬಿ ವೆಯ್ಟ್, ಬಟ್ ವಿ ಕ್ಯಾನ್ ಯೂಸ್ ಮಾಸ್. ಯುವರ್ ಮಾಸ್ ಟು ಬಿ 42 kg ಆನ್ ವೇಯಿಂಗ್ ಮಷೀನ್. ನಿಂತ್ಕೊಂಡಾಗ 42 kg ತೋರಿಸುತ್ತೆ. ಹಾಗಾದರೆ ನಿಮ್ಮ ಮಾಸು ಎಕ್ಸಾಕ್ಟ್ 42 kg ಇದೆನಾ ಅಥವಾ ಜಾಸ್ತಿನ ಕಡಿಮೆ ಇದೆ ಅಂತ ಕೇಳ್ತಾರೆ ಅವರು. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನಿಮ್ಗೆ ಗೊತ್ತಿರಬೇಕು,
ಆಲ್ ಅರೌಂಡ್ ಇಯರ್ ವಿ ಹ್ಯಾವ್ ಏರ್. ಇಲ್ಲೆಲ್ಲ ಏನಿರುತ್ತಪ್ಪ, ಗಾಳಿ ಇರುತ್ತೆ, ಕೆಳಗಿರಲ್ಲ, ಇರುತ್ತೆ, ಸ್ವಲ್ಪ ಇರುತ್ತೆ. ನಿಮಗೆ ಗೊತ್ತು ಏರ್ ಅಂದ್ರೇನು, ಗ್ಯಾಸ್. ವಾಟರ್ ಅಂದ್ರೇನು, ಫ್ಲೂಯಿಡ್, ಸಾರಿ ಲಿಕ್ವಿಡ್. It's not a fluid, liquid. But togetherly they are called as what? Fluids. We know that the fluids exert an upward force called as buoyant force. Called as buoyant force. Whenever an object is placed on the surface of a fluid or it is immersed in the fluid, you will have to experience an upward force called as upthrust or buoyant force. ಗೊತ್ತು ನಿಮಗೆ. ಅದಿಂದ ಹೇಳಿದ್ರೆ ನಾವು ವಾಟ್ರಲ್ಲಿ ಕಲ್ಲು ಹಾಕಿದಾಗ ಅಪ್ವಾರ್ಡ್ ಫೋರ್ಸ್ ಇರುತ್ತೆ, ಮತ್ತು ಯಾವುದೊಂದು ಆಬ್ಜೆಕ್ಟ್ ಹಾಕಿದಾಗ ಅಂತಂದು. ಹಾಗಾದ್ರೆ ಏರಲ್ಲಿ ಇರಲ್ವಾ? ಅಫ್ಕೋರ್ಸ್ ಏರ್ ಇಸ್ ಆಲ್ಸೋ ಎ ಫ್ಲೂಯಿಡ್. Does air exert buoyant force and upward force? Yes. The air applies an upward force. Air applies buoyant force on an object. But it is comparatively very small compared to liquids. ನೀರಲ್ಲಿ ನೀವು ನಿಂತ್ಕೊಂಡಾಗ ಬರ್ತಕ್ಕಂಥ ಬಯಾಂಟ್ ಫೋರ್ಸು ಸುಮ್ಮನೆ ನಾರ್ಮಲಿ ಗಾಳಿ ನಿಂತ್ಕೊಂಡು ಬರ್ತಕ್ಕಂಥ ಬಯಾಂಟ್ ಫೋರ್ಸು ಭಾಳ ವ್ಯತ್ಯಾಸ ಇರುತ್ತೆ. ಬಯಾಂಟ್ ಫೋರ್ಸ್ ಇನ್ ಕೇಸ್ ಆಫ್ ಏರ್ ಆರ್ ಗ್ಯಾಸ್ ಈಸ್ ನೆಗ್ಲಿಜಿಬಲ್ ಆರ್ ಇಟ್ ಈಸ್ ವೆರಿ ವೆರಿ ಸ್ಮಾಲ್ compared to the buoyant force in water or liquid medium. But still we have to take the account of that small value also. That small FB, that small buoyant force will be applied by the air medium on an object. Of course I am experiencing, but I cannot get that feel. Of course there is a buoyant force. There is a buoyant force on me from this air. So this air surrounding me applying an upward force, buoyant force. Now tell me, of course this is your weight, downward force, weight. But there is FB in the upward direction. As the result of these two forces, the net force is 42 kg. The mass ಅಂತ ಹೇಳಿದ್ರಲ್ಲ, ಅದು weight ಅಂತ ಅನ್ಬೋದು. ಸೊ ಇದೇನಾಗುತ್ತೆ, 42 ತೋರಿಸುತ್ತಲ್ವ, ಇಲ್ಲಿ 42 ತೋರಿಸುತ್ತೆ ನೋಡಿ. ಒಂದು ವೇಳೆ ವಾಟ್ ಇಫ್ ದೇರ್ ವಾಸ್ ನೋ ಏರ್ ಅಟ್ ಆಲ್, ಸುತ್ತಮುತ್ತಲು ಏರ್ ಇಲ್ಲಪ್ಪ ಅಂದ್ರೇನು, ದೇರ್ ಇಸ್ ನೋ ಬಯಾಂಟ್ ಫೋರ್ಸ್ ಅಂತ ಅರ್ಥ. ಬಯಾಂಟ್ ಫೋರ್ಸ್ ಇಲ್ಲ. ಅವಾಗ ಇಲ್ಲಿ ಇರ್ತಕ್ಕಂಥ ರೀಡಿಂಗ್ ಇತ್ತೆ ನೋಡಿ, 42 ಸ್ವಲ್ಪ ಜಾಸ್ತಿ ಇರುತ್ತೆ, 42ಕ್ಕಿಂತ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಇಟ್ ಶುಡ್ ಬಿ ಮೋರ್ ದ್ಯಾನ್, ದ ರೀಡಿಂಗ್ ಶುಡ್ ಬಿ ಮೋರ್ ದ್ಯಾನ್ ದಿ 42. ರೀಡಿಂಗ್ ಶುಡ್ ಬಿ ಮೋರ್ ದ್ಯಾನ್ 42 ವೆನ್ ನೋ ಏರ್ ಆರ್ ನೋ ಬಯಾಂಟ್ ಫೋರ್ಸ್. ನೋ ಏರ್ ಆರ್ ನೋ ಬಯಾಂಟ್ ಫೋರ್ಸ್ ಅಂದರೆ ಅಪ್ವಾರ್ಡ್ ಫೋರ್ಸ್ ಇಲ್ಲ ಅಂದಿದ್ರೆ ಆಕ್ಚುಯಲ್ ವೇಟು ಅಥವಾ ಮಾಸ್ ಜಾಸ್ತಿ ಇರ್ತದೆ. ಇಲ್ಲಿ ಅಪ್ವಾರ್ಡ್ ಫೋರ್ಸ್ ಇರೋದ್ರಿಂದ ಸಮ್ ಅಮೌಂಟ್ ಆಫ್ ದಿ ವೇಟ್, ಅರ್ಥ ಮಾಡ್ಕೊಳ್ಳಿ, ಸಮ್ ಪೋರ್ಷನ್ ಆಫ್ ದಿಸ್ ವೇಟ್ ಫೋರ್ಸ್ ಈಸ್ ಕಂಪನ್ಸೇಟೆಡ್ ಆಪೋಸಿಟ್ಲಿ ಬೈ ದಿ ಎಫ್ ಬಿ ಆರ್ ಬಯಾಂಟ್ ಫೋರ್ಸ್. ಇದೊಂದು 50 ಇತ್ತಪ್ಪ, ಇಲ್ಲಿ ಇದು 10 ಇತ್ತಪ್ಪ, ಇಲ್ಲಿ ಎಷ್ಟು ತೋರಿಸುತ್ತೆ? 40 ತೋರಿಸುತ್ತೆ ರೀಡಿಂಗ್, 40 ತೋರಿಸುತ್ತೆ. ಯಾಕೆ ಹೇಳಿ? ವಿ ಹ್ಯಾವ್ ಟು ಕನ್ಸಿಡರ್ ದ ನೆಟ್ ಫೋರ್ಸ್. ಅರ್ಥ ಆಗ್ತಿದೆನಾ? ಈಗ ನೋಡಿ, ಈ ಕಡೆ ಒಬ್ಬ 50 ನ್ಯೂಟನ್ ಅಷ್ಟು ಫೋರ್ಸ್ ಮೇಲೆ ಹಾಕ್ತಿದ್ದಾನೆ, ಆ ಕಡೆ ಒಬ್ಬ 10 ನ್ಯೂಟನ್ ಫೋರ್ಸ್ ಹಾಕ್ತಿದ್ದಾನೆ. ಓವರ್ ಆಲ್ ಫೋರ್ಸ್ ಎಷ್ಟಿರುತ್ತೆ ಅಂದಮೇಲೆ 40 ನ್ಯೂಟನ್ ಇರುತ್ತೆ. ಆ ಕಡೆ ಇರುತ್ತೆ, ಆ ಕಡೆ ಇರುತ್ತೆ. A person is applying 50 Newton force on this side. This side 10 Newton force in upward direction. And what will be the net force on me? 40 Newton force. In which direction? This direction. Maximum force ಆ ಕಡೆ ಇರುತ್ತೆ, ಆ ಡೈರೆಕ್ಷನ್ ಇರುತ್ತೆ ಫೋರ್ಸ್. ನನ್ನ ಮೇಲೆ 40 Newton ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಈ ಕಡೆಯಿಂದ. 50 ಈ ಕಡೆ ಬಂದರೆ ಓವರ್ ಆಲ್ 40 Newton ಫೋರ್ಸ್ ನನ್ನ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ ಈ ಕಡೆಗೆ. ಅದೇ ರೀತಿ ಇಲ್ಲಿ ವೆಯ್ಟ್ ಇದೆ, ಇಲ್ಲಿ ಎಫ್ ಬಿ ಆಪೋಸಿಟ್ ಅಲ್ಲಿ ಓವರ್ ಆಲ್ ಬೇಕಂದ್ರೆ ಮಾಡ್ಬೇಕು, ಇದರಲ್ಲಿ ಇದು ಕಳಿಬೇಕು ನಮಗೆ. ಸೊ ದಟ್ ಫೋರ್ಸ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಆರ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ದಿಸ್ ವೇಯಿಂಗ್ ಮಷಿನ್. ಅಂದ್ರೆ ನೀವು ವೇಯಿಂಗ್ ಮಷಿನ್ ಮೇಲೆ ನಿಂತಾಗ, ಸಪೋಸ್ ನೀವು ಹೋಗಿ ನಿಂತಾಗ ವೇಯಿಂಗ್ ಮಷಿನ್ ನಿಂತಾಗ ಏನಾಗುತ್ತೆ ನೋಡಿ, ವೇಟ್ ತೋರಿಸ್ತಲ್ಲ ಅದು, ದಟ್ಸ್ ನಾಟ್ ಆಕ್ಚುಲಿ ಯುವರ್ ವೇಟ್. ಯುವರ್ ವೇಟ್ ವಿಲ್ ಬಿ ಲಿಟಲ್ ಮೋರ್ ದ್ಯಾನ್ ದಟ್. ಯಾಕೆ ಹೇಳಿ? ಒಂದು ಬಯಾಂಟ್ ಫೋರ್ಸ್ ಇರುತ್ತಲ್ಲಿ, ಸುತ್ತಮುತ್ತಲು ಗಾಳಿ ಇರುತ್ತೆ, ಮಾಯಿಶ್ಚರ್ ಇರುತ್ತೆ, ತೇವಾಂಶ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅಲ್ಲೊಂದು ಬಯಾಂಟ್ ಫೋರ್ಸ್ ಇರುತ್ತೆ, ಅಪ್ವಾರ್ಡ್ ಫೋರ್ಸ್ ಇರುತ್ತೆ. ಒಂದು ವೇಳೆ ಅಪ್ವಾರ್ಡ್ ಫೋರ್ಸ್ ಇಲ್ಲ ಅಂದಿದ್ರೆ ರೀಡಿಂಗ್ ಸ್ವಲ್ಪ ಜಾಸ್ತಿ ತೋರಿಸ್ತಿತ್ತು. ಅರ್ಥ ಆಗ್ತದೆ
ಈಗ 50 ನ್ಯೂಟನ್ ಫೋರ್ಸ್ ಈ ಕಡೆ ಹಾಕಿ ದೂಕ್ತೀನಿ ಅಂದರೆ ಎಲ್ಲೋ ಸ್ವಲ್ಪ ಬೀಳ್ತೀನಿ, ದೂರ ಹೋಗಿ ಬೀಳ್ತೀನಿ. ಅವನು ಅದೇ 50 ನ್ಯೂಟನ್ ಫೋರ್ಸ್ ಹಾಕ್ಬೇಕಾದ್ರೆ ಇನ್ನೊಬ್ಬ ಇಲ್ಲಿ 20 ನ್ಯೂಟನ್ ಫೋರ್ಸ್ ಹಾಕಿದ್ರೆ ಅಷ್ಟು ದೂರ ಹೋಗಿ ಬೀಳಲ್ಲ ನಾನು. ಯಾಕೆ ಹೇಳಿ, ಆಪೋಸಿಟ್ ಫೋರ್ಸ್ ಇರುತ್ತೆ ನೋಡಿ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಿರ್ತೀವಿ ಈ ಫೋರ್ಸನ್ನು. 50ರಲ್ಲಿ 20 ಇದೆ ಅಲ್ವಾ, ಬ್ಯಾಲೆನ್ಸ್ ಆಗಿ 30 ಮಾತ್ರ ಉಳ್ಕೊಳ್ಳುತ್ತೆ ಫೋರ್ಸ್. ಅದೇ ರೀತಿ ಇಲ್ಲಿ ಅಷ್ಟೇ, 50ರಲ್ಲಿ ಒಂದು 20 ಹೋದ್ರೆ ಒಂದು 30 ಉಳ್ಕೊಳ್ಳುತ್ತೆ, ಅದು ಇಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾನು, ಇಲ್ಲಿ 42 ತೋರಿಸುತ್ತೆ ಅಂದ್ರೆ ಅದು ಹೆಂಗದು, ವೆಯ್ಟ್ ಮೈನಸ್ ಬಯಾಂಟ್ ಫೋರ್ಸ್ ಅಂತ. ಅದು ಯುವರ್ ಆಕ್ಚುವಲ್ ವೆಯ್ಟ್ ಅಥವಾ ಆಕ್ಚುವಲ್ ಮಾಸ್ ಅನ್ಬೋದು. ದೇ ಆರ್ ಇಂಟರ್ಚೇಂಜಬಲ್, ಕ್ಯಾನ್ ಬಿ ಯೂಸ್ಡ್. ಆಕ್ಚುವಲ್ ವೆಯ್ಟ್ ಮೈನಸ್ ಬಯಾಂಟ್ ಫೋರ್ಸ್ ಅಲ್ಲಿ ತೋರಿಸ್ತಕ್ಕಂಥದ್ದು 42. ಅರ್ಥ ಆಗ್ತದೆ? ಒಂದು ವೇಳೆ ಬಯಾಂಟ್ ಫೋರ್ಸ್ ಇಲ್ಲ ಅಂದಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಆಕ್ಚುಯಲ್ ವೇಟ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತದನ? ಸೊ ಆಕ್ಚುಯಲ್ ವೇಟ್ ಎಷ್ಟಿರ್ಬೋದು ನಿಮ್ದಂದ್ರೆ 42 ಪ್ಲಸ್ ಬಯಾಂಟ್ ಫೋರ್ಸ್ ಅಂತ ಸೇರಿಸ್ಕೋಬೇಕು, ಅದು ಆಕ್ಚುಯಲ್ ವೇಟ್. ಬಟ್ ಅಲ್ಲಿ ಮೆಜರ್ ಮಾಡ್ತಕ್ಕಂಥ ವೇಯಿಂಗ್ ಮೆಷಿನ್ ಏನ್ ಹೇಳ್ತದೆ, ಬಯಾಂಟ್ ಫೋರ್ಸ್ ಅನ್ನ ಕಳೆದು ಮೆಜರ್ ಮಾಡ್ತಾರೆ ನಿಮ್ಮ ವೆಯ್ಟ್ ಅನ್ನ. ನಿಮ್ಮ ವೆಯ್ಟ್ ನಲ್ಲಿ ಬಯಾಂಟ್ ಫೋರ್ಸ್ ಅನ್ನ ಕಳೆದು ಮೆಜರ್ ಮಾಡ್ದಂಗೆ. ಅರ್ಥ ಆಗ್ತದೆ? ದಟ್ಸ್ ವೈ whenever you are weighing your weights on a weighing machine, it shows little less reading than your actual reading. Actual weight is that when there is nothing at all surrounding. ಸುತ್ತಮುತ್ತಲಲ್ಲಿ ಏನಿರಬಾರ್ದು ಅವಾಗ ತೂಕ ಮಾಡ್ತಾರಲ್ಲ, ಅದು ಆಕ್ಚುಯಲ್ ವೆಯ್ಟ್. ಅದು ಏನಾದಿದ್ರೆ ಏನಾಗುತ್ತೆ, ಬಯಾಂಟ್ ಫೋರ್ಸ್ ಬರುತ್ತೆ. ಅಂದ್ರೆ ನಿಮ್ಮ ವೆಯ್ಟ್ ಅಲ್ಲಿ ಸ್ವಲ್ಪ ಕಳೆದಂಗೆ ಇದು. ಇಟ್ಸ್ ಲೈಕ್ ಕಂಪನ್ಸೇಟಿಂಗ್ ಸಮ್ ಅಮೌಂಟ್ ಆಫ್ ಯುವರ್ ವೆಯ್ಟ್ಸ್ ಟು ಸಮಥಿಂಗ್ ಎಲ್ಸ್. ಇನ್ನೊಂದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ವೆಯ್ಟ್ ಅನ್ನು ಸ್ವಲ್ಪ ತೆಗೆದು ಹಾಕ್ದಂಗೆ. ಹಾಗಾಗಿ ಸೊ ದ ಆಕ್ಚುಯಲ್ ವೆಯ್ಟ್ ಈಸ್ ಲಿಟ್ಲ್ ಮೋರ್ ದ್ಯಾನ್ ದಿ ರೀಡಿಂಗ್ ಗಿವನ್ ಬೈ ದಿ ವೇಯಿಂಗ್ ಮಷಿನ್. ಅವಾಗ ಏನು ಬರ್ಬೋದು ಲಾಸ್ಟ್ ನೀವು, weight of me or mass of me, ಅಲ್ಲಿ ಮಾಸ್ ಅಂತ ಯೂಸ್ ಮಾಡಿದ್ರೆ ಮಾಸ್ ಅಂತ ಯೂಸ್ ಮಾಡ್ಕೊಳ್ಳಿ. weight or mass of me will be, me ಅಂದ್ರೇನು ಯು, ಅಲ್ಲಿ ನೀವು ಆನ್ಸರ್ ಮಾಡಬೇಕಲ್ವಾ. me will be little more than 42 kg, will be little more than 42 kg as shown by the weighing machine. ತೋರಿಸ್ತಕ್ಕಂಥ 42 kg ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ since there is an air medium surrounding me, ಬರಿಬೇಕಿಲ್ಲಿ, because as there is air medium surrounding me, that air exerts an upward buoyant force which makes me appear little lighter, ಅಂದ್ರೆ ಇಲ್ಲಿರ್ತಕ್ಕಂಥ ಬಯಾಂಟ್ ಫೋರ್ಸ್ ಇರೋದ್ರಿಂದ ಸ್ವಲ್ಪ ಲೈಟ್ ಆಗಿ ತೂಕ ಕಡಿಮೆ ಅಂತ ಅನಿಸುತ್ತೆ. And the reading shown by the weighing machine is 42 kg, which means that my weight should be little more than 42 kg if there was no buoyant force. ಒಂದು ವೇಳೆ ಬಯಾಂಟ್ ಫೋರ್ಸ್ ಇಲ್ಲದಿದ್ರೆ ನನ್ನ ಆಕ್ಚುಯಲ್ ವೇಟ್ 42 kg ಜಾಸ್ತಿ ಇರ್ತಿತ್ತು. ಇಲ್ಲಿರೋದ್ರಿಂದ 42 kg ಇದೆ, ಇರ್ಬೋದು 42.1 ಇರುತ್ತೆ. ಯಾಕಂದ್ರೆ ಬಯಾಂಟ್ ಫೋರ್ಸ್ ಆಫ್ ಏರ್ ಇಸ್ ವೆರಿ ಲೆಸ್ ನಾಟ್ ಕಂಪೇರ್ಡ್ ಟು ವಾಟರ್. ಹಾಗಾಗಿ ಒಂದು 42.15 20 42.30 42.40 ಈ ಥರ ಇರ್ತಕ್ಕಂಥ ನಿಮ್ಮ ಆ್ಯಕ್ಚುಯಲ್ ವೆಯ್ಟು 42 ಅಂತ ತೋರಿಸುತ್ತೆ. ಯಾಕಂದರೆ ಇಲ್ಲೊಂದು ಆಪೋಸಿಟ್ ಫೋರ್ಸ್ ಇರೋದ್ರಿಂದ ಒಂಚೂರು ಕಡಿಮೆ ಆಗುತ್ತೆ. ದಟ್ಸ್ ವೈ ಯುವರ್ ಆ್ಯಕ್ಚುಯಲ್ ವೆಯ್ಟ್ ಆರ್ ಮಾಸ್ ವಿಲ್ ಬಿ ಲಿಟ್ಲ್ ಮೋರ್ ದ್ಯಾನ್ ದಿ 42 kg. ಅರ್ಥ ಮಾಡ್ಕೊಳಕ್ಕೆ ಅಷ್ಟು ಕಾನ್ಸೆಪ್ಟು ಇದೇನು ಕೇಳಲ್ಲ ಎಕ್ಸಾಮಿಗೆ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಚೆಕ್ ಮಾಡಲಿ. ಸೆಕೆಂಡ್ ಒನ್, ಏನಿದೆ ಕ್ವಶನ್ ಅದು, ಯು ಹ್ಯಾವ್ ಅ ಬ್ಯಾಗ್ ಆಫ್ ಕಾಟನ್ ಅಂಡ್ ಆನ್ ಐರನ್ ಬಾರ್, ಈಚ್ ಇಂಡಿಕೇಟಿಂಗ್ ಎ ಮಾಸ್ ಆಫ್ 100 kg when measured on a weighing machine. In reality, one is heavier than other. Can you say which one is heavier and why? ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ಸೇಮ್ ಇದೇ ಇರುತ್ತೆ, ಒಂದು ಪ್ರಶ್ನೆ ಕ್ವಶನ್ ಹೇಳಿದ್ರೆ ಅದೇ ಥರನೇ ಹೇಳ್ತಿದ್ರೆ, ಯು ಹ್ಯಾವ್ ಅ ಬ್ಯಾಗ್ ಆಫ್ ಕಾಟನ್ ಅಂಡ್ ಅನ್ ಐರನ್ ಬಾರ್. ಒಂದು ಐರನ್ ಪೀಸ್ ಇದೆ, ಒಂದು ಬಾರ್, ಐರನ್ ಬಾರ್ ಗೊತ್ತಲ್ವಾ, ಅಂಗಡಿಗಿರ್ತವಲ್ಲ. ಸೊ ಐರನ್ ಬಾರ್ ಒಂದು ದೊಡ್ಡ ಪೀಸ್ ಇದೆ ಐರನ್ದು. ಇನ್ನೊಂದು ಬ್ಯಾಗ್ ಆಫ್ ಕಾಟನ್ ಅಂದರೆ ಹತ್ತಿ ತುಂಬಿರ್ತಕ್ಕಂಥ ಒಂದು ದೊಡ್ಡ ಚೀಲ.
ವೇಯ್ ಮಾಡಿದಾಗ 200 kg ಅಂತ ತೋರಿಸ್ತವೆ ವೇಯಿಂಗ್ ಮಷೀನಲ್ಲಿ, ರೈಟ್. ಬ್ಯಾಗ್ ಆಫ್ ಕಾಟನ್, ಕಾಟನ್ ಬ್ಯಾಗ್, ಇನ್ನೊಂದು ಕಡೆಗೆ ವೇಯಿಂಗ್ ಮಷೀನಲ್ಲಿ ಅದೇ ವೇಯಿಂಗ್ ಮಷೀನ್ ತಗೊಳ್ಳಿ ಅಥವಾ ಇನ್ನೊಂದು ತಗೊಳ್ಳಿ ನಡೀತೈತೆ. ಒಂದು ಸರಿ ಅದನ್ನ ವೇಯ್ ಮಾಡಿರಿ, ಇನ್ನೊಂದು ಸರಿ ಐರನ್ ಬಾರ್ ವೇಯ್ ಮಾಡಿ, ಅಥವಾ ಎರಡಿದ್ರೆ ಬೇರೆ ಬೇರೆ ವೇಯ್ ಮಾಡ್ಬೋದು. ನೀವು ವೇಯ್ ಮಾಡಬೇಡಿ, ಅವ್ರು ಹೇಳ್ತಿರೋದಷ್ಟೇ. ಸೊ ಐರನ್ ಪೀಸು, ದೊಡ್ಡದು ಐರನ್ ಪೀಸ್ ಇರುತ್ತಪ್ಪ. ಐರನ್ ಬಾರ್, both show 100 kg. Both show 100 kg. Both of them show their mass as 100 kg. ನೋಡಿ ನಾನು ಮಾಸ್ ಅಂತಿದ್ದೀನಿ ಪದೇ. ಸೊ ಪದೇ ಅನ್ನೋ ಮಾಸ್ ಅನ್ನೋದ್ರಿಂದ ಕಾರಣ ಇದೆ, ಯಾಕೆಂದರೆ ಮಾಸ್ ಅಂಡ್ ವೆಯ್ಟ್ ಕ್ಯಾನ್ ಬಿ ಯೂಸ್ಡ್ ಇಂಟರ್ಚೇಂಜಬಲಿ ಇನ್ ಜನರಲ್ ಸೆನ್ಸ್. ಬಟ್ ಆ್ಯಕ್ಚುಲಿ ಅದು ವೆಯ್ಟ್ 100 ನ್ಯೂಟಾನ್, ಮಾಸ್ 100 kg ಅಂತ ಹೇಳ್ತಿದ್ದಾರೆ. ಇನ್ ಆ್ಯಕ್ಚುಯಲ್ ಸೆನ್ಸ್, ಇನ್ ಆ್ಯಕ್ಚುಯಲ್ ವೇ ಒನ್ ಈಸ್ ಹೆವಿಯರ್ ದ್ಯಾನ್ ದಿ ಅದರ್. ನೋಡಿ ನಿಮಗೆ ಏನಿಸುತ್ತೆ, ಒಂದು ಕಡೆ ಕಾಟನ್ ಬ್ಯಾಗ್ ಇಟ್ಟಿದ್ದಾರೆ, ದೊಡ್ಡ ಹತ್ತಿ ಬ್ಯಾಗು, ಇನ್ನೊಂದು ಕಡೆ ಐರನ್ ಬಾರ್ ಇಟ್ಟಿದ್ದಾರೆ. 100 ಅಂತ ತೋರಿಸ್ತವೆ ಈ ಮಿಷಿನಲ್ಲಿ. ಬೋತ್ ಆಫ್ ದೆಮ್ ಆರ್ ಶೋವಿಂಗ್ ಆರ್ ಇಂಡಿಕೇಟಿಂಗ್ ಎ ಮಾಸ್ ಆಫ್ 100 kg. ಒಂದು ತಕ್ಕಂತ ಅನಿಸುತ್ತೆ, ಓ ಎರಡು ಒಂದೇ ತೂಕದವೆ ಅಂತಂದು. ಇನ್ ಆ್ಯಕ್ಚುಯಲ್ ಸೆನ್ಸ್ ಸರಿ, ಸುಮ್ಮನೆ ಕಾಮನ್ ಆಗಿ ಯೋಚನೆ ಮಾಡಿದ್ರೆ ಎರಡು ಒಂದೇ ತೂಕ ಇದ್ದಾವೆ. ಬೋತ್ ಆಫ್ ದೆಮ್ ಆರ್ ಆಫ್ ಈಕ್ವಲ್ ವೇಟ್ ಅಂತ ಅನಿಸುತ್ತೆ, ಯಾಕಂದ್ರೆ ಈಕ್ವಲ್ ರೀಡಿಂಗ್ ತೋರಿಸ್ತದೆ. ಬಟ್ ಇನ್ ಆ್ಯಕ್ಚುಯಲ್ ಸೆನ್ಸ್ ಒನ್ ಈಸ್ ಹೆವಿಯರ್ ದ್ಯಾನ್ ದಿ ಅದರ್. ಅಂದರೆ ನಿಜವಾಗ್ಲೂ ಕರೆಕ್ಟ್ ಹೇಳ್ಬೇಕಂದ್ರೆ, ಆ್ಯಕ್ಚುಯಲ್ ವೇಲ್ ಹೇಳ್ಬೇಕಂದ್ರೆ ಒಂದು ಇನ್ನೊಂದಕ್ಕಿಂತ ಸ್ವಲ್ಪ ಜಾಸ್ತಿ ತೂಕ ಇದೆ. ಅದೇನು ಸರ್ ಅದು ಹೆಂಗೆ ಅಂತ ಕೇಳ್ಬೋದು ನೀವು. ನೋಡಿ ಇಲ್ಲಿ 100, ದ ರೀಡಿಂಗ್ 100 shown by the weighing machine, is that actual reading? Is that actual weight of those substances? No. ಅರ್ಥ ಆಗ್ತಿದೆನಾ? See, the reading shown by the weighing machine, reading of weighing machine is such that it is showing the net force. It is showing the net force of the object, or net force on the object. Weight is the gravitational force which is downward. Upper one is Fb, that is buoyant force. ಇದು weight or Fg ಅಂತೀವಿ ನಾವು. ಏನಂತೀವಿ? ಗ್ರಾವಿಟೇಷನ್ ಫೋರ್ಸ್ ಆಫ್ ದಿ ಅರ್ತ್ ಆನ್ ದಿ ಆಬ್ಜೆಕ್ಟ್. ಎರಡು ಫೋರ್ಸ್ ಇದಾವೆ. ನೆಟ್ ಫೋರ್ಸ್ ಯಾರು ಇಂಡಿಕೇಟ್ ಮಾಡ್ತಿದ್ದಾರೆ? ವೇಯಿಂಗ್ ಮಷೀನ್. Here the net force is indicated by the weighing machine. Our weighing machine is indicating or showing net force. Here net force is weight minus buoyant force. Weight minus buoyancy force. ಇಲ್ಲಿ ಅಷ್ಟೇ, ರೀಡಿಂಗ್ ಆಫ್ ದಿ ವೇಯಿಂಗ್ ಮಷೀನ್ ಫಾರ್ ಐರನ್ ಬಾರ್ is just net force on the iron bar. Is just the net force on the iron bar, that is weight minus Fb here also. Weight of the iron bar. Weight of the iron bar. Weight ಕೆಳಗಡೆ ಇರುತ್ತೆ. 5 ಅಂದರೆ 5 ಸರಿ ಬೀಳಲ್ಲ, ಅಲ್ಲಿ ಒಂದೇ ಸರಿ ಮಾತ್ರ ತೋರಿಸ್ತಿದ್ದೀನಿ ಅಷ್ಟೇ ನಾನು. ಮೇಲೆ ಹೆಂಗಿರುತ್ತೆ? Fb ಇರುತ್ತೆ. ಇಲ್ಲ ಅಷ್ಟೇ, ವೆಯ್ಟ್ ಡೌನ್ವಾರ್ಡು, Fb ಅಪ್ವಾರ್ಡ್. ಅದೇ ಸೈಡಿಗೆ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಕಳಿಬೇಕಾವ ನೆಟ್ ಫೋರ್ಸ್ ಸಿಗುತ್ತೆ ಕರೆಕ್ಟಾಗಿ ಈ ಮೂಮೆಂಟಲ್ಲಿ. ಆದ್ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗಿದೆ ಅಂದರೆ ವೆಯ್ಟ್ ಮೈನಸ್ F, ಬೇಕಾದ್ರೆ ಎರಡು ವಿರುದ್ಧವಾಗಿರೋದ್ರಿಂದ. ಹೀಗೆ ನೋಡಿ, ಇದೇನಿದು ವೆಯ್ಟ್, ಇದೇನಿದು Fb. ರೀಡಿಂಗ್ ಏನಿದೆ? 100 ಇದೆ. ಅರ್ಥ ಆಗ್ತದನಾ? ಸೊ ವೆಯ್ಟ್, ಐ ವಾಂಟ್ ವೆಯ್ಟ್ W ಬೇಕು. ಆ್ಯಕ್ಚುಯಲ್ ವೆಯ್ಟ್ ಇದೆ. ಆ್ಯಕ್ಚುಲಿ ಏನಿದೆ? ಆ್ಯಕ್ಚುಯಲ್ ವೆಯ್ಟ್ ಆಫ್ ದಿ ಆಬ್ಜೆಕ್ಟ್. ಇದು ಬಯಾನ್ ಫೋರ್ಸ್ ಆನ್ ದಿ ಆಬ್ಜೆಕ್ಟ್ ಬೈ ವಾಟ್? ಬೈ ಏರ್ ಮೀಡಿಯಮ್. ಬೈ ವಾಟ್? ಬೈ ಏರ್ ಮೀಡಿಯಮ್. ಸುತ್ತಲಿನಿಂದ ಏರ್ ಮೀಡಿಯಮ್ ಇದೆ, ಇಲ್ಲೇನಿದೆ? ಏರ್ ಮೀಡಿಯಮ್ ಇದೆ. ಆ್ಯಕ್ಚುಯಲ್ ವೆಯ್ಟ್ ಕೆಳಗಿದೆ ನೋಡಿ,
is W is equals to R WM ಪ್ಲಸ್ ಎಫ್ ಬಿ ಬಯಾಂಡ್ ಫೋರ್ಸ್. ಅಂದರೆ ತೋರಿಸ್ತಕ್ಕಂಥ ರೀಡಿಂಗು ಇಲ್ಲಿ ರೀಡಿಂಗ್ ಏನು ತೋರಿಸುತ್ತೆ, ಇಲ್ಲಿ ವೈ ಮಿಷನ್ ತೋರಿಸ್ತಕ್ಕಂಥದ್ದೇನೋ ಇದ್ರಾಗ ಇದು ಕಳೆದು ತೋರ್ಸಕತ್ತೆ. ಆಕ್ಚುಲ್ ವೆಯ್ಟ್ ಅಲ್ಲಿ ಎಫ್ ಬಿ ಅನ್ನು ಕಳೆದು ತೋರ್ಸಕಚ್ಚಿರೋದು ವೇಯಿಂಗ್ ಮಿಷನ್. ಅಂದ್ರೆ ಆಕ್ಚುಲ್ ವೆಯ್ಟ್ ಏನಿರುತ್ತೆ ಅದು ಸೇರಿಸ್ಕೊಂಡಿರುತ್ತೆ ಆಕ್ಚುಲ್ ವೆಯ್ಟ್. ಅರ್ಥ ಆಗ್ತದನ? ದಿಸ್ ವೇಯಿಂಗ್ ಮಷಿನ್ ಈಸ್ ಶೋವಿಂಗ್ ದ ರೀಡಿಂಗ್. ಯಾವ ತರ? ಆ ವಸ್ತು ಅಥವಾ ಆಬ್ಜೆಕ್ಟ್ ನ ಆಕ್ಚುಯಲ್ ವೆಯ್ಟ್ಗಿಂತ ಎಫ್ ಬಿ ಅನ್ನ ಕಳೆದು ತೋರಿಸ್ತಿರುತ್ತೆ. ಯಾಕಂದ್ರೆ ವಸ್ತು ಮೇಲಿಕ್ಕಿರೋದ್ರಿಂದ ಫೋರ್ಸ್. ಅಂದ್ರೆ ಯಾವಾಗಲೂ ವೇಯಿಂಗ್ ಮಿಷನ್ ಆಕ್ಚುಯಲ್ ವೆಯ್ಟ್ಗಿಂತ ಸ್ವಲ್ಪ ಕಡಿಮೆ ತೋರಿಸೋದು. ಯಾಕಂದ್ರೆ ಅಲ್ಲಿ ಒಂದು ಫೋರ್ಸ್ ಇರುತ್ತೆ ಅಪ್ವರ್ಡ್ ಆಗಿ ಅಥವಾ ಆಪೋಸಿಟ್ ಅಲ್ಲಿ. ಅರ್ಥ ಆಗ್ತದಲ್ಲ? ಅಂದ್ರೆ ಆಕ್ಚುಯಲ್ ವೆಯ್ಟ್ ಬೇಕಂದ್ರೆ ಮಾಡ್ಬೇಕು, ಅಲ್ಲಿ ಸೇರಿಸ್ಬೇಕಷ್ಟೇ. ಇಲ್ಲಿಗಲ್ಲ ಇಲ್ಲಿಗೆ ರೀಡಿಂಗ್ಗೆ ವೇಯಿಂಗ್ ಮಿಷನ್ ತೋರಿಸ್ತಕ್ಕಂಥ ರೀಡಿಂಗ್ ಎಫ್ ಬಿ ಸೇರಿಸಿದಾಗ ಅದ್ರ ಆಕ್ಚುಯಲ್ ವೆಯ್ಟ್ ಅಂತ ಅರ್ಥ ಅದು. ಬಟ್ ವೇಯಿಂಗ್ ಮಿಷನ್ ತೋರಿಸ್ತಕ್ಕಂಥದ್ದೇನು ಆಕ್ಚುಯಲ್ ವೆಯ್ಟ್ ನಲ್ಲಿ ಎಫ್ ಬಿ ಕಳೆದು ತೋರಿಸುತ್ತೆ ಯಾವಾಗಲೂ, ಸಿನ್ಸ್ ದೇ ಆರ್ ಆಪೋಸಿಟ್. ಹಾಗಾಗಿ ಆಕ್ಚುಯಲ್ ವೆಯ್ಟ್ ಬೇಕಂದ್ರೆ ವೇಯಿಂಗ್ ಮಿಷನ್ ತೋರಿಸೋದು ಪ್ಲಸ್ ಅದೇನು ಕಳೆದಿರುತ್ತಲ್ಲ ವೇಯಿಂಗ್ ಮಿಷನ್ ಏನು ಮೈನಸ್ ಮಾಡಿರುತ್ತಲ್ಲ ಅದು ಸೇರಿಸಬೇಕು, ಅಲ್ಲಿಗೆ ಆಕ್ಚುಯಲ್ ವೆಯ್ಟ್ ಸಿಗುತ್ತೆ. ಅದೇ ಮಾಡಿರೋದಿಲ್ಲ. ವೇಯಿಂಗ್ ಮಿಷನ್ ತೋರಿಸ್ತಕ್ಕಂಥ ರೀಡಿಂಗು ಪ್ಲಸ್ ಅದು ಮೈನಸ್ ಮಾಡಿರ್ತಕ್ಕಂಥ ಎಫ್ ಬಿ. ಸೊ ದಟ್ ಈಸ್ ದಿ ಆಕ್ಚುಯಲ್ ವೆಯ್ಟ್ ಆಫ್ ದಿ ವಾಟರ್, ದಿ ಕಾಟನ್ ಬ್ಯಾಗ್. ಇಲ್ಲಿ ಅಷ್ಟೇ ಸೇಮ್. ಆಕ್ಚುಯಲ್ ವೆಯ್ಟ್ ಆಫ್ ದಿ ಐರನ್ ಬಾರ್ ಇಸ್ ಈಕ್ವಲ್ಸ್ ಟು the reading shown by the weighing machine plus FB on iron bar, FB on cotton bag. ಇಲ್ಲಿದೆ ನೋಡಿ ಆಕ್ಚುಯಲ್ ವೆಯ್ಟ್. ಇದು ನಾವು ಆಕ್ಚುಯಲ್ ವೆಯ್ಟ್ ಅನ್ಬೋದಾ? ಆಕ್ಚುಯಲ್ ವೆಯ್ಟ್ ಎಫ್ ಬಿ ರೀಡಿಂಗ್ 100 ಬಿಡಿ, ಇಲ್ಲಿ 100 ಅಲ್ಲಿ 100. ಸೊ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಆಕ್ಚುಯಲ್ ವೆಯ್ಟ್ ಆಫ್ ದಿ ಕಾಟನ್ ಬ್ಯಾಗ್ ಇಸ್ ಈಕ್ವಲ್ಸ್ ಟು 100 ಪ್ಲಸ್ ಎಫ್ ಬಿ. Actual weight of the iron bar is equals to 100 plus FB. ಬಟ್ ಆಕ್ಚುಲ್ ವೆಯ್ಟ್ ಒಂದ್ರ ಜಾಸ್ತಿ ಇರುತ್ತೆ, ಒಂದ್ರ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 100 ಇಲ್ಲಿ 100 ಇದ್ರೆ ವೆಯ್ಟ್ ವಿಲ್ ಡಿಫ್ರೆಂಟ್ ಆದರೆ ಆಕ್ಚುಲ್ ವೆಯ್ಟ್ ಆಫ್ ದಿ ಕಾಟನ್ ಬ್ಯಾಗ್ ಅಂಡ್ ಆಕ್ಚುಲ್ ವೆಯ್ಟ್ ಆಫ್ ದಿ ಐರನ್ ಬಾರ್ ಎರಡು ಬೇರೆ ಬೇರೆ ಹೇಳ್ತಿದ್ದಾರೆ. ಸ್ವಲ್ಪ ಚೇಂಜ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಚೇಂಜ್ ಆಗಿರ್ಬೇಕು ಇಲ್ಲಿ? ಬಯಾಂಟ್ ಫೋರ್ಸ್ ಆನ್ ಕಾಟನ್ ಬ್ಯಾಗ್, ಬಯಾಂಟ್ ಫೋರ್ಸ್ ಆನ್ ಕಾಟನ್ ಬ್ಯಾಗ್, ಬಯಾಂಟ್ ಫೋರ್ಸ್ ಆನ್ ಐರನ್ ಬಾರ್ ಐಡಿ, ರೈಟ್? ಎರಡು ಸ್ವಲ್ಪ ಚೇಂಜ್ ಇರಬೇಕು. ಅವಾಗ ಏನಾಗುತ್ತೆ? ಓವರ್ ಆಲ್ ಚೇಂಜ್ ಆಗುತ್ತೆ ಅಲಿಸ್ಕೊಂಡು. ಅದ್ ಹೇಳ್ತಾರೆ ಅದರಲ್ಲಿ. ಇಲ್ಲಿ ಬಯಾಂಟ್ ಫೋರ್ಸ್ ಯಾರ ಮೇಲೆ ಜಾಸ್ತಿ ಇರುತ್ತೆ ಅವರು ಜಾಸ್ತಿ ತೂಕ ಇರ್ತಾರೆ. ಆಕ್ಚುಯಲಿ ಸೆನ್ಸ್ ಅಲ್ಲಿ, ಇನ್ ಆಕ್ಚುಯಲ್ ಸೆನ್ಸ್ ದ ಆಬ್ಜೆಕ್ಟ್ ವಿಚ್ ಈಸ್ ಬೀಯಿಂಗ್ ಸಫರಿಂಗ್ ಮೋರ್ ಬಯಾಂಟ್ ಫೋರ್ಸ್ ವಿಲ್ ಬಿ ಮೋರ್ ವೆಯ್ಟ್ ಆರ್ ಮೋರ್ ವೆಯ್ಟರ್ ಇನ್ ಆಕ್ಚುಯಲ್ ಸೆನ್ಸ್. ಸೊ ರಿಯಲ್ ಆಗಿ ಯಾರು ಜಾಸ್ತಿ ತೂಕ ಇರ್ತಾರೆ ಅಂದ್ರೆ ಯಾರ ಮೇಲೆ ಜಾಸ್ತಿ ಬಯಾಂಟ್ ಫೋರ್ಸ್ ಬೀಳ್ತಿರುತ್ತೋ ಅವರು. ಹೇಗೆ ನೋಡಿ, ಯಾರ ಮೇಲೆ ಜಾಸ್ತಿ ಫೋರ್ಸ್ ಬೀಳುತ್ತೆ, ಯಾರ ಮೇಲೆ ಜಾಸ್ತಿ ಏರು ಬೀಳುತ್ತೆ ಅವ್ರ ಮೇಲೆ. ಅರ್ಥ ಆಗ್ತದನ? ದ ಆಬ್ಜೆಕ್ಟ್ ಆನ್ ವಿಚ್ ದ ಎಫೆಕ್ಟ್ ಆಫ್ ಮಚ್ ಏರ್ ಇಸ್ ದೇರ್, ನೋ? ಸೊ ದಟ್ ಆಬ್ಜೆಕ್ಟ್ ವಿಲ್ ಫೇಸ್ ಆರ್ ವಿಲ್ ಸಫರ್ ಲಾಟ್ ಆಫ್ ಎಫ್ ಬಿ ಆರ್ ಬಯಾಂಟ್ ಫೋರ್ಸ್. ಇಲ್ಲಿ ನೋಡಿ, ಯಾರ ಮೇಲೆ ಜಾಸ್ತಿ ಏರ್ ಬೀಳ್ತಾ ಇರುತ್ತೆ ಇವ್ರ ಮೇಲೆ. ಯಾಕಂದ್ರೆ ವಾಲ್ಯೂಮ್ ದೊಡ್ಡದು, 100 kg ತೋರಿಸ್ಬೋದು, ಅದು ಇದು ಇರ್ಬೋದು, ಅದು ಇರ್ಬೋದು 100 kg. ಬಟ್ ಇದ್ರ ಡೆನ್ಸಿಟಿ ಬಹಳ ಕಡಿಮೆ ಇರುತ್ತೆ. ಕಾಟನ್ ಬ್ಯಾಗ್ ಡೆನ್ಸಿಟಿ ಅಂದ್ರೆ ಗಟ್ಟಿ ಗಟ್ಟಿ ಇರಲ್ಲ, ಐರನ್ ಬಾರ್ ತರ ಬಹಳ ತಿಕ್ಕಾಗಿರಲ್ಲ, ಸಾಂದ್ರವಾಗಿರಲ್ಲ. ಅಂದ್ರೇನು, ಬಹಳ ಜಾಗ ತಗೊಂಡು 100 kg ಇರುತ್ತೆ ಅದರಲ್ಲಿ. ನೀವು ಸ್ವಲ್ಪ ಜಾಗದಲ್ಲಿ 100 kg ಇರುತ್ತೆ ಅಂದ್ರೆ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಇಲ್ಲಿ ಡೆನ್ಸಿಟಿ ಬಹಳ ಕಡಿಮೆ ಇರುತ್ತೆ ಅಂದ್ರೆ ಗಾತ್ರ ದೊಡ್ಡದಿಲ್ಲ. ಇಯರ್ ದ ವಾಲ್ಯೂಮ್ ಆಫ್ ದಟ್ ಆಬ್ಜೆಕ್ಟ್ ಈಸ್ ವೆರಿ ಮಚ್, ಅಂದ್ರೆ ಜಾಗ ಜಾಸ್ತಿ ಐತೆ. ಸೊ ದ ಏರ್ ಮೀಡಿಯಂ ಸರೌಂಡಿಂಗ್ ದಟ್ ಆಬ್ಜೆಕ್ಟ್ will apply a buoyant force on that, in much amount, ಯಾಕೆ ಹೇಳಿ? ಬಹಳ ಏರ್ ಬಂದು ಫೋರ್ಸ್ ಹಾಕುತ್ತೆ, ಯಾಕಂದ್ರೆ ಬಹಳ ಜಾಗ ಇರೋದ್ರಿಂದ, ರೈಟ್? ಈಗ ನೀರು ನಿಂತೀಯ, ನೀರಲ್ಲಿ ನೀರು ಹರಿತಾ ಇದೆ, ಈ ಫ್ರೆಂಡ್ ಒಬ್ಬ ಭಾಳ ಡುಮ್ಮುಕ್ಕಿದ್ದಾನೆ, ಅಲ್ಲಿ ನೀರು ಹರಿತಾ ಇದೆ, ಅಲ್ಲಿ ಅವನು ಕೂಡ ನಿಂತಿದ್ದಾನೆ. ಯಾರ ಮೇಲೆ ಫೋರ್ಸ್ ಜಾಸ್ತಿ ಬೀಳುತ್ತೆ? ನಿಮ್ಮ ಫ್ರೆಂಡ್ ಮೇಲೆ ಬೀಳುತ್ತೆ. ಯಾಕೆ ಹೇಳಿ? ನೀರು ಅವನಿಗೆ ಭಾಳ ತಳ್ಳುತ್ತೆ. ಅದೇ ಫೋರ್ಸು, ಅದೇ ನದಿ, ಅದೇ ನೀರೇ, ಬಟ್ ಡಿಫ್ರೆಂಟ್ ಏನಾಗುತ್ತೆ ಇಲ್ಲಿ? ನಿಮ್ಮ ಫ್ರೆಂಡ್ ದೊಡ್ಡದಾಗಿರೋದ್ರಿಂದ ಆಕಾರವಾಗಿ, ಸೊ ಮಚ್ ವಾಟರ್ ವಿಲ್ ಹಿಟ್ ಹಿಮ್, ಭಾಳಷ್ಟು ವಾಟರ್ ಅವ್ನು ಹಿಟ್ ಮಾಡುತ್ತೆ. ಯಾಕೆ ಹೇಳಿ? ಅವ್ನು ಸ್ವಲ್ಪ ದೊಡ್ಡದಾಗಿರ್ತಾನಲ್ಲ, ಸ್ಪೇಸ್ ಜಾಸ್ತಿ ಇರುತ್ತೆ, ಅವನೆಲ್ಲಿ ಇರ್ತಾನಲ್ಲ ನೀರು ಬಿಡುತ್ತೆ. ಹಾಗಾಗಿ ದ ಒನ್ ವಿಚ್ ಹ್ಯಾಸ್ ಮೋರ್ ವಾಲ್ಯೂಮ್ ವಿಲ್ ಬಿ ಎಫೆಕ್ಟೆಡ್ ಬೈ ಏರ್ ಇನ್ ಮಚ್ ಅಮೌಂಟ್. ಅಂದ್ರೇನು? ಎಫ್ ಬಿ ಇನ್ ಕೇಸ್ ಆಫ್ ಕಾಟನ್ ಬ್ಯಾಗ್ ಇಸ್ ಮೋರ್. ಇಲ್ಲಿ ಏರ್ ಇರುತ್ತೆ, ಬಟ್ ಇಲ್ಲಿ ಎದ್ರ ಮೇಲೆ ಬೀಳುತ್ತೆ? ಸ್ವಲ್ಪ ಜಾಗದ ಮೇಲೆ ಬೀಳೋದ್ರಿಂದ ಎಫ್ ಬಿ ಇನ್ ದಟ್ ಕೇಸ್ ಈಸ್ ಲೆಸ್. ಹಾಗಾಗಿ ಎಫ್ ಬಿ ಆಫ್ ಕಾಟನ್ ಬ್ಯಾಗ್
FB of cotton bag is little more than FB of iron bar. ಅಂದರೆ ಅದ್ರ ಮೇಲೆ ಬೀಳ್ತಕ್ಕಂಥ ಬಯಾನ್ ಫೋರ್ಸ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಕಾಟನ್ ಮೇಲೆ. ಹಾಗಾಗಿ 100 ಪ್ಲಸ್ FP ಆಫ್ CB 100 ಪ್ಲಸ್ FB ಆಫ್ IB ಇವಾಗ ಯಾರು ಜಾಸ್ತಿ? CB ಜಾಸ್ತಿ. ಕಾಟನ್ ಬ್ಯಾಗ್ ಮೇಲೆ ಇರ್ತಕ್ಕಂಥ FP ಜಾಸ್ತಿ. ಹಾಗಾಗಿ ಸೊ ಈ ಒಂದು ವ್ಯಾಲ್ಯೂ ಲಿಟ್ಲ್ ಹೈಯರ್ ಆಗುತ್ತೆ ಕಂಪೇರ್ ಮಾಡಿದರೆ ಇದಕ್ಕೆ. ಇದು ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಕಾಟನ್ ಬ್ಯಾಗ್ ಆ್ಯಕ್ಚುಲಿ ಏನು ಗಾಳಿ ಇಲ್ದಂಗೆ, ಇಲ್ಲಿ ಏನು ಗಾಳಿ ಇಲ್ದಂಗೆ ಏನಿಲ್ದಂಗೆ ವೆಯ್ಟ್ ಮಾಡ್ದೇನಪ್ಪ ಅಂದ್ರೆ ವೇಯ್ ಮಾಡ್ದೇನಪ್ಪ ಅಂದರೆ ಇದು ಸ್ವಲ್ಪ ಜಾಸ್ತಿ ತೋರಿಸುತ್ತೆ ರೀಡಿಂಗ್. ಅರ್ಥ ಆಗ್ತದೆ? ಇನ್ನೊಂದು ಸಿಂಪಲ್ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ 110 kg ತನಕ ಇದು ಆ್ಯಕ್ಚುಲ್ ವೆಯ್ಟ್ ಕಾಟನ್ ಬ್ಯಾಗ್. ಬಯಾನ್ ಫೋರ್ಸ್ ಇದೆ ನೋಡಿ, ಒಂದು 8 kg ತಂದ್ಕೊಳ್ಳಿ, ಅಥವಾ ಅಲ್ಲಿ 8 ನ್ಯೂಟನ್ ಅನ್ಬೇಕು ನಾವಲ್ಲಿ, ಬಟ್ 8 kg ಅಂತ ಹೇಳ್ತಿದ್ದೀವಿ. ಸೊ 8 kg ಮೇಲಕ್ಕಿದೆ ಅಂದ್ಕೊಳ್ಳಿ. ಅವಾಗ ಏನು ತೋರಿಸುತ್ತೆ ರೀಡಿಂಗ್? ಇಲ್ಲಿ 102 ತೋರಿಸುತ್ತೆ. ಸೇ 10 kg ಇದೆ ಬಯಾನ್ ಫೋರ್ಸ್, ಅಲ್ಲಿ ಈಗ 100 ತೋರಿಸುತ್ತೆ. 100 ಹತ್ರ 100 ಕಳಿಬೇಕು ನಾವಿಲ್ಲಿ. ಅದು ದಟ್ ವಿಲ್ ಬಿ ಶೋನ್ ಬೈ ವೇಯಿಂಗ್ ಮಷೀನ್. ಇಲ್ಲೇನಾಗುತ್ತೆ, ಬಯಾನ್ ಫೋರ್ಸ್ ಮೇಲಿರ್ತಕ್ಕಂಥ ಬಯಾನ್ ಫೋರ್ಸ್ ಹತ್ತಿರಲ್ಲ, 1 8 6 ಇರುತ್ತೆ. ಯಾಕೆ ಹೇಳಿ? ಬಯಾನ್ ಫೋರ್ಸ್ ಕಡಿಮೆ ಇರಲೇಬೇಕು. ಸ್ಮಾಲ್ ವಾಲ್ಯೂಮ್ ವಿಚ್ ಮೀನ್ಸ್ ಎ ಸ್ಮಾಲ್ ಅಮೌಂಟ್ ಆಫ್ ಏರ್ ಇಸ್ ಗೋಯಿಂಗ್ ಟು ಹಿಟ್ ದಟ್ ಐರನ್ ಬಾರ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಅಂದ್ರೇನು? FB ಆನ್ ಐರನ್ ಬಾರ್ ಇಸ್ ಲಿಟಲ್ ಲೆಸ್, ಅಂದ್ರೆ 10ಕ್ಕಿಂತ ಸ್ವಲ್ಪ ಕಡಿಮೆ ತಗೋಬೇಕು ನಾವು. ಇಲ್ಲಿ ನೋಡಿ 100 ತೋರಿಸುತ್ತೆ ಅಂದ್ರೆ ಏನು? ಇದು 106 ಇರುತ್ತೆ ಅಂತ ಅರ್ಥ. ಮೇಲಿದ್ದು ಎಷ್ಟಿರುತ್ತೆ? 106 ಇರುತ್ತೆ. 106 kg ಇರುತ್ತೆ. 106ರಲ್ಲಿ 6 ಕಳೆದ್ರೆ ಇಲ್ಲಿ 100 ತೋರಿಸುತ್ತೆ. ನೋಡಿ, ಸಿಂಪಲ್ ಬರೀ ನಂಬರ್ಸ್ ಮುಖಾಂತರ ಅರ್ಥ ಮಾಡ್ಕೋಬಹುದು ನಾವು. ವೇಯಿಂಗ್ ಮೆಷಿನ್ ಯಾವಾಗಲೂ ಇದರಲ್ಲಿ ಕಳು ತೋರಿಸ್ತಕ್ಕಂಥದ್ದು, ಅಥವಾ ವೇಯಿಂಗ್ ಮೆಷಿನ್ ಶೋ ಯು ದ ನೆಟ್ ಫೋರ್ಸ್. ಅದೇ ನೀವು ವೇಯಿಂಗ್ ಮೆಷಿನ್ ತಗೊಂಡೋಗಿ ನೀರಾಗಿಟ್ಟು ನೀರ್ ಮೇಲೆ ಇಟ್ಕೊಳ್ಳಿ ಹೋಗಿ, ನೀರ್ ಮೇಲಲ್ಲ ನೀರ್ ಒಳಗೆ ಹೋಗಿ ವೇಯಿಂಗ್ ಮೆಷಿನ್ ಇಡಿ, ಅದ್ರ ಮೇಲೆ ಇಟ್ಕೊಳ್ಳಿ, ನಿಮ್ಮ ವೆಯ್ಟ್ ಕಡಿಮೆ ತೋರಿಸುತ್ತೆ. ಅದೇ ವೇಯಿಂಗ್ ಮೆಷಿನ್ ಹೊರ ತಂದಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ, ಜಾಸ್ತಿ ತೋರಿಸುತ್ತೆ. ಯಾಕೆ ಹೇಳಿ? ನೀರಲ್ಲಿ ಇರ್ತಕ್ಕಂಥ ಬಯಾನ್ ಫೋರ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಅರ್ಥ ಆಗ್ತದನ? ನೀರಲ್ಲಿರ್ತಕ್ಕಂಥ ಬಯಾನ್ ಫೋರ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಹಾಗಾಗಿ ಏರ್ ಮೀಡಿಯಂ ಇದ್ದಾಗ, ಸುತ್ತಲೂ ಏರ್ ಇದ್ದಾಗ, ಅಥವಾ ನೀರಲ್ಲಿ ನೀವು ತೂಕ ನೋಡಿದಾಗ ಸ್ವಲ್ಪ ಆಕ್ಚುಲ್ ವೇಟ್ಗಿಂತ ಕಡಿಮೆ ತೋರಿಸ್ತವೆ. ಅರ್ಥ ಆಗ್ತದನ? ಇಲ್ಲಿ ವ್ಯತ್ಯಾಸ ಅಷ್ಟಿರಲ್ಲ, ಇಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ. ನೀನು ಹೊರ ಬಂದು ತೂಕ ಮಾಡ್ಕೊಂಡು 60 kg ಇದ್ರೆ, ಇಲ್ಲಿ ಒಳ ತೂಕ ಮಾಡ್ಕೊಂಡಾಗ 45 kg 48 kg ಇರುತ್ತೆ ಅಷ್ಟೇ ನೀರಲ್ಲಿದ್ದಾಗ. ಹೊರ ತೂಕ ಮಾಡ್ಕೊಂಡಾಗೆ ಅಂದ್ರೆ ಗಾಳಿ ಇಲ್ದಂಗೆ ತೂಕ ಮಾಡ್ಕೊಂಡು 60 kg ಇದ್ರೆ ನೀವು, ಇಲ್ಲಿ ಗಾಳಿ ಇದ್ದ ತೂಕ ಮಾಡ್ಕೊಂಡ್ರೆ ಒಂದು 59 kg ಎಷ್ಟೇ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕೆ ಹೇಳಿ? ಬಯಾನ್ ಫೋರ್ಸ್ ಬೈ ದಿ ಏರ್ ಇಸ್ ಲಿಟಲ್ ಲೆಸ್ ಕಂಪೇರ್ಡ್ ಟು ಬಯಾನ್ ಫೋರ್ಸ್ ಬೈ ದಿ ವಾಟರ್. ಹಾಗಾಗಿ ಒಂದು ಮೀಡಿಯಂ ಅಲ್ಲಿ ಹೋಗಿ ನೀವು ತೂಕ ಮಾಡ್ಕೊಂಡಾಗ ತೋರಿಸ್ತಕ್ಕಂಥ ರೀಡಿಂಗ್ ಕಡಿಮೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಬಯಾನ್ ಫೋರ್ಸ್ ಅನ್ನು ಕಡಿಮೆ ಮಾಡಲೇಬೇಕು ಅಥವಾ ಕಳಬೇಕಲ್ಲಿ. ದಟ್ ಮೀಡಿಯಂ ವಿಲ್ ಮೈನಸ್ ದಿ ಬಯಾನ್ ಫೋರ್ಸ್ ಇನ್ ದ ಅಪ್ಪರ್ ಡೈರೆಕ್ಷನ್. ಅಲ್ಲಿರ್ತಕ್ಕಂಥ ಬಯಾನ್ ಫೋರ್ಸ್ ಅನ್ನು ಕಡಿಮೆ ಮಾಡುತ್ತೆ ಅಲ್ಲಿ ವೇಯಿಂಗ್ ಮಷೀನ್. ಹಾಗಾಗಿ ಆಕ್ಚುಲ್ ವೇಟ್ ಅಲ್ಲಿ ಬಯಾನ್ ಫೋರ್ಸ್ ಅನ್ನು ಕಳೆದು ತೋರಿಸ್ತಕ್ಕಂಥ ರೀಡಿಂಗ್ ಇಲ್ಲಿ. ಹಾಗಾದ್ರೆ ಆಕ್ಚುಲ್ ವೇಟ್ ಅಂದ್ರೆ ಏನ್ ಮಾಡಬೇಕು? ತೋರಿಸ್ತಕ್ಕಂಥ ರೀಡಿಂಗ್ ಪ್ಲಸ್ ಅಲ್ಲಿ ಕಳಿತಕ್ಕಂಥ ವ್ಯಾಲ್ಯೂನ ಕೂಡಿಸ್ಬೇಕು. ಇಲ್ಲಿ ಬಯಾನ್ ಫೋರ್ಸ್ ಜಾಸ್ತಿ ಇರೋದ್ರಿಂದ ಕಾಟನ್ ಬ್ಯಾಗ್ ಅಲ್ಲಿ, ಹಾಗಾಗಿ ಆಕ್ಚುಲ್ ವೇಟ್ ಆಫ್ ದಿ ಕಾಟನ್ ವಿಲ್ ಬಿ ಮೋರ್ ಇನ್ ಟ್ರೂ ಸೆನ್ಸ್. ಅರ್ಥ ಆಗ್ತದೇನಾ? ಸೊ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಇದರ ಟ್ರಿಕ್ಕಿ ಕ್ವಶನ್ಸ್ ಕೇಳ್ತಾರೆ ಅಷ್ಟೇ. So let's go to the next concept, relative density. Relative density. Density ಅಂದರೆ ನಿಮ್ಗೆ ಗೊತ್ತಿರಂಗೆ it's a mass of unit volume of that object. It's a mass per unit volume.
ಸುಮ್ಮನೆ ಒಂದು ವಸ್ತು ಇದೆ, ದೇರ್ ಇಸ್ ಅನ್ ಆಬ್ಜೆಕ್ಟ್. ಆಗಲಿ ಹತ್ತಿ ಚೀಲ, ಬ್ಯಾಗ್ ಆಫ್ ಕಾಟನ್. ಇದ್ರ ವಾಲ್ಯೂಮ್ ಅಂದ್ರೆ ಎಷ್ಟು ಜಾಗ ಆಕ್ಯುಪೈ ಮಾಡ್ಕೊಂಡಿದೆ ಅಂದ್ರೆ ವಾಲ್ಯೂಮ್ ಎಷ್ಟು ಜಾಗ ಆಕ್ಯುಪೈ ಮಾಡ್ಕೊಂಡಿದೆಪ್ಪ. ಸೇ ಒಂದು 18 ಮೀಟರ್ ಕ್ಯೂಬ್ ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ. ಯಾವುದು? ಕಾಟನ್ ಬ್ಯಾಗ್. ಅದ್ರ ಮಾಸ್, ಓವರ್ ಆಲ್ ಮಾಸ್ ಮೆಜರ್ ಮಾಡಿದಾಗ, ಮಾಸ್ ಮೆಜರ್ ಮಾಡ್ತೀರಿ ನೀವು, ತೂಕ ಹಿಡಿತೀರಿ, ಬಟ್ ಅದು ವೆಯ್ಟ್ ಮೆಜರ್ ಮಾಡಿದಾಗ ಬಟ್ ಮಾಸ್ ಹೆಂಗೆ ಸಿಗುತ್ತೆ? ಆ ತೂಕ ಮಾಡಿ ಜಿ ಇಂದ ಬಾಗಿಸ್ಬೇಕಷ್ಟೇ, ಅವಾಗ ನಿಮಗೆ ಮಾಸ್ ಸಿಗುತ್ತೆ. ಹಾಗಾಗಿ ಮಾಸ್ ಕ್ಯಾನ್ ಬಿ ಮೆಜರ್ಡ್ ಇಂಡೈರೆಕ್ಟ್ಲಿ ಬೈ ವೆಯ್ಟ್ ಅಂತ ಅರ್ಥ. ರೆಡಿ? ಅಥವಾ ವೆಯ್ಟ್ ಈಸ್ ಅ ಮೆಜರ್ ಆಫ್ ಮಾಸ್. ಈಗ ಮಾಸ್ ಮೆಜರ್ ಮಾಡ್ಬೇಕಾದ್ರೆ ಮಾಸ್ ಇಸ್ ದಿ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದಿಸ್ ಬ್ಯಾಗ್ ಅಥವಾ ಇನ್ ದಿಸ್ ಸಬ್ಸ್ಟೆನ್ಸ್. ಇದು ಎಷ್ಟು ಅಮೌಂಟ್ ಮ್ಯಾಟ್ರ್ ಎಷ್ಟಿದೆ? ಮ್ಯಾಟ್ರ್ ಅಂದ್ರೆ ಏನು? ಪಾರ್ಟಿಕಲ್ಸ್ಗಳು, ಆಟಮ್ಸ್ ಮಾಲಿಕ್ಯೂಲ್ಸ್ ಅವ ಇದಾವಲ್ಲ, ಅವು ಎಷ್ಟಿದ್ದಾವೆ? ನಂಬರ್ ಅಲ್ಲ, ಎಷ್ಟು ಪ್ರಮಾಣದಾಗಿದ್ದಾವೆ. ಸೊ ಅದು ಎದರಿಂದ ಹೇಳುತ್ತೆ? ಮಾಸಿಂದ. ಅದು ಹೆಂಗೆ ಮೆಜರ್ ಮಾಡ್ತೀರಿ? ಒಂದು ಬ್ಯಾಲೆನ್ಸ್ ಅಥವಾ ಒಂದು ವೇಯಿಂಗ್ ಮಿಷನ್ ಎಲ್ಲ ಮಾಡ್ತೀರಿ, ಅದು ಆ್ಯಕ್ಚುಲ್ ವೆಯ್ಟ್ ತೋರಿಸುತ್ತೆ. ಅದು ಜಿಯಿಂದ ಬಾಕ್ಸಿದ್ರೆ ಏನಾಗುತ್ತೆ? ನಿಮ್ಗೆ ಕೊಡ್ತಕ್ಕಂಥದ್ದು ಮಾಸ್. ಹಾಗಾಗಿ ವೆಯ್ಟ್ ಈಸ್ ಎ ಮೆಜರ್ ಆಫ್ ಮಾಸ್, ಇಂಡೈರೆಕ್ಟ್ಲಿ ಇಟ್ಸ್ ಎ ಮೆಜರ್ ಆಫ್ ಮಾಸ್. ಈಗ ನೋಡಿ, ದ ಮಾಸ್ ಆಫ್ ದಟ್ ಕಾಟನ್ ಬ್ಯಾಗ್ ಸೇ ಒಂದು 180 kg ಐತೆ ಅನ್ಕೊಂಡು. ಅಷ್ಟಿರಲ್ಲ. 180 kg ಅಂದ್ರೆ ಅಲ್ಲಿ ವೆಯ್ಟ್ ಎಷ್ಟಿರುತ್ತೆ ಗೊತ್ತಾ? 1800 ನ್ಯೂಟನ್ ಆಗುತ್ತೆ. 1800 kg ಮೆಜರ್ ಮಾಡಿದ್ರೆ ನೀವು ಇಲ್ಲಿ ವೇಯಿಂಗ್ ಮಿಷನ್ ಇಟ್ಟಾಗ, ಯಾವಾಗ ವೇಯಿಂಗ್ ಮಿಷನಲ್ಲಿ 1800 ಅಂತ ತೋರಿಸುತ್ತೋ, ಇಲ್ಲಿ ನಾನು ಬಯಾಂಡ್ ಫೋರ್ಸ್ ಬಿಟ್ಟಾಕ್ಬಿಡ್ತೀನಿ. ಬಯಾಂಡ್ ಫೋರ್ಸ್ ಹಾಕ್ಸ್ಕೊಂಡ್ರೆ ಮತ್ತೆ ಸ್ವಲ್ಪ ಕಡಿಮೆ ಆಗ್ಬೇಕು. ಇಲ್ಲಿ ಬಯಾಂಡ್ ಫೋರ್ಸ್ ಬಿಟ್ಟಾಕಿ 1800 ಅಂತ ಇಲ್ಲಿ ತೋರಿಸುತ್ತೆ, ಅವಾಗ ಅದ್ರ ಮಾಸ್ 180 ಆಗುತ್ತೆ. ಯಾಕೆ ಹೇಳಿ? ಅದರಿಂದ 9.8 ಅನ್ನು ಬಾಗಿಸ್ಬೇಕಲ್ವಾ, ಅಥವಾ 10 ಅಂತ ಅನ್ಕೊಳ್ಳಿ, ಅವರೇಜ್ ಅಥವಾ ಅಪ್ರಾಕ್ಸಿಮೇಟ್ಲಿ 10 ಅಂತ ತೊಗೊಂಬಿಡಿ. 10 ಅಂದ್ರೇನು? ಜಿ. ಸೊ ವೆಯ್ಟ್ ತೋರಿಸ್ತಕ್ಕಂಥ ವೆಯ್ಟ್ 10 ಮಾಡಿದಾಗ ಅದ್ರ ಮಾಸ್ ಸಿಗುತ್ತೆ 180 kg. ಸೊ 1800 ಇದ್ರೆ ವೇಯಿಂಗ್ ಮಿಷನ್ ಇಟ್ಟಾಗ 1800 ನ್ಯೂಟನ್ ಇದ್ರೆ ಆ ಬ್ಯಾಗು, ಅದ್ರ ಮಾಸ್ ಎಷ್ಟಾಗಿರುತ್ತೆ? 180 kg ಆಗಿರುತ್ತೆ. ಈಗ ನೋಡಿ, ಅಲ್ಲಿ ಏನು ಕೇಳ್ತಿದ್ದಾರೆ ಸರ್? ಏನು ಕೇಳ್ತಾ ನಾ ಹೇಳ್ತಿದ್ದೇನೆ, ಮಾಸ್ ಆಫ್ ದ ಎಂಟೈರ್ ಕಾಟನ್ ಆರ್ ಎಂಟೈರ್ ಸಬ್ಸ್ಟೆನ್ಸ್ ಈಸ್ 180 kg and the weight is 1800 ನ್ಯೂಟನ್. ಇನ್ ಆಕ್ಚುಯಲ್ ಸೆನ್ಸ್ 1188 9.8 ಮಾಡಬೇಕು, ಒಂಚೂರು ಕಡಿಮೆ ಆಗುತ್ತೆ, ಬಟ್ 10 ಅಂತ ಮಾಡಿದ್ದೀನಿ ಬಿಡಿ. ಈಗ ನೋಡಿ, 180 kg ಎಷ್ಟು ಜಾಗದಾಗಿದೆ? 18 ಮೀಟರ್ ಕ್ಯೂಬ್ ಜಾಗದಾಗಿದೆ. ಅಥವಾ 1 ಮೀಟರ್ ಕ್ಯೂಬ್ ಅಲ್ಲಿ ಇದು 18 ಭಾಗ ಮಾಡ್ರಪ್ಪ, ಇದನ್ನ 18 ಭಾಗ. ಕಾಟನ್ ಬ್ಯಾಗ್ ಅಂತ ಅನ್ಕೊಳಕ್ಕಿಲ್ಲ, ಯಾವ್ದಾರು ತಗೋಬೋದು ನೀವು, ಬಟ್ ಒಂದು ಸಬ್ಸ್ಟೆನ್ಸ್. ರೆಡಿ? ಸೊ 1 ಮೀಟರ್ ಕ್ಯೂಬ್ ಅಲ್ಲಿ ಎಷ್ಟಿರ್ಬೋದು? 18 ಭಾಗ ಇದೆ ಅಂದ್ಕೊಳ್ಳಿ, ಪಾರ್ಟ್ಸ್ಗಳು 18 kg ಇರುತ್ತೆ. 1 ಮೀಟರ್ ಕ್ಯೂಬ್ ಅಲ್ಲಿ 18 kg ಇರುತ್ತೆ. ಕಾಮನ್ ಸೆನ್ಸ್. 18 ಮೀಟರ್ ಕ್ಯೂಬ್ ಅಥವಾ 18 ಪಾರ್ಟ್ಸ್ಗಳಲ್ಲಿ, 18 ಬಾಕ್ಸ್ಗಳಲ್ಲಿ 180 kg ಇದ್ರೆ 1 ಬಾಕ್ಸ್ ಅಲ್ಲಿ 10 kg. 18 ಅಲ್ಲ, 10 kg ಇದ್ದಂಗೆ. 1 ಬಾಕ್ಸ್ ಅಲ್ಲಿ ಎಷ್ಟಪ್ಪ? 10 kg ಇದ್ದಂಗೆ. ಅಂತ 18 ಪಾರ್ಟ್ಸ್ ಅಲ್ಲಿ ಸೇರಿಸಿದ್ರೆ 180 kg ಆಗುತ್ತೆ. ಅಂದ್ರೇನು? 180 kg 18 ಪಾರ್ಟ್ಸ್ಗಳಿದ್ರೆ 1 ಪಾರ್ಟ್ ಅಲ್ಲಿ 10 kg ಇರುತ್ತೆ. 1 ಪಾರ್ಟ್ ನಲ್ಲಿ 10 kg ಇರುತ್ತೆ. ಇದೇನು ಹೇಳಿದ್ರೆ ನಾವೀಗ, 1 ಪಾರ್ಟ್ ಅಲ್ಲಿ 10 kg ಇದೆ ಅಂತ ಹೇಳಿದ್ವಲ್ಲ, ದಿಸ್ ಬಿಕಮ್ಸ್ ಡೆನ್ಸಿಟಿ. ಇದೆ ಡೆನ್ಸಿಟಿ, ಸಾಂದ್ರತೆ, ಡೆನ್ಸಿಟಿ. ಅಂದ್ರೆ 1 ಮೀಟರ್ ಕ್ಯೂಬ್ ಜಾಗದಲ್ಲಿ 10 kg ಕಾಟನ್ ಇದ್ದಂಗದು. 1 ಮೀಟರ್ ಕ್ಯೂಬ್ ಜಾಗದಲ್ಲಿ 10 kg ಕಾಟನ್ ಇದ್ದಂಗೆ. ಈ 1 ಮೀಟರ್ ಕ್ಯೂಬ್ ಅಂತೀವಲ್ಲ, ಇದು ನಾವು ಯೂನಿಟ್ ವಾಲ್ಯೂಮ್ ಅಂತ, ಇದು 1 ಅಂತ ಯೂನಿಟ್ ವಾಲ್ಯೂಮ್. ಏಕಗಾತ್ರ, ಏಕಮಾನ ಗಾತ್ರ ಅಂತ ಕನ್ನಡದಲ್ಲಿ ಯೂನಿಟ್ ವಾಲ್ಯೂಮ್. 1 ಸೆಂಟಿಮೀಟರ್ಗೆ ಬರುತ್ತೆ. ಸಣ್ಣ ಸಣ್ಣ ಸಬ್ಜೆಕ್ಟ್ಗಳಪ್ಪ, ಸಣ್ಣ ಸಣ್ಣ ಆಬ್ಜೆಕ್ಟ್ಗಳು. ಈ ಚಾಕ್ ಪೀಸು, ಇದ್ರ ನಾನು ವಾಲ್ಯೂಮ್ ಹೇಳ್ಬೇಕಂದ್ರೆ ನಾನು ಮೀಟರ್ ಕ್ಯೂಬ್ ಹೇಳಬಾರ್ದು, ಸೆಂಟಿಮೀಟರ್ ಕ್ಯೂಬ್ ಹೇಳ್ಬೇಕು. ಯಾಕಂದ್ರೆ 1 ಸಣ್ಣ ಸಣ್ಣ ಇರ್ತಾವಲ್ಲ, ಸೆಂಟಿಮೀಟರ್ ಲೆಕ್ಕದಲ್ಲಿ ಇರಬೇಕು. ಸೆಂಟಿಮೀಟರ್ ಉದ್ದ, ಸೆಂಟಿಮೀಟರ್ ಅಗಲ, ಸೆಂಟಿಮೀಟರ್ ಎತ್ತರ ಇದ್ರೆ ಅಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಅಲ್ಲಿ ಅದು ಕೂಡ 1 ಯೂನಿಟ್ ವಾಲ್ಯೂಮೇ. 1 ಸೆಂಟಿಮೀಟರ್ ಕ್ಯೂಬ್ ಇಸ್ 1 ಯೂನಿಟ್ ವಾಲ್ಯೂಮ್ ಅಷ್ಟೇ, ಅದು ಕೂಡ. ಬಟ್ ಇದು SI ಯೂನಿಟ್, ಇದು ವಾಲ್ಯೂಮ್ನ SI ಯೂನಿಟ್ಸು, ಇದು ವಾಲ್ಯೂಮ್ನ ಇನ್ನೊಂದು ಅದರ್ ಯೂನಿಟ್ಸ್. ಇದು SI ಯೂನಿಟ್ ವಾಲ್ಯೂಮ್. ಅಂದ್ರೆ ಮಾಸ್ ಆಫ್ ದಿ ಕಾಟನ್ ಬ್ಯಾಗ್, ಸಾರಿ, ಮಾಸ್ ಆಫ್ ದಿ ಅಮೌಂಟ್ ಆಫ್ ಮಾಸ್ ಆರ್ ಮಾಸ್ ಪ್ರೆಸೆಂಟ್ ಇನ್ 1 ಮೀಟರ್ ಕ್ಯೂಬ್ ಸ್ಪೇಸ್ ಆರ್ ರೀಜನ್ ಆರ್ ವಾಲ್ಯೂಮ್ ಈಸ್ ಜಸ್ಟ್ 10 kg. ಇದು ನಾವು ಡೆನ್ಸಿಟಿ ಅಂತೀವಿ. ಏನಂತೀವಿ? ಡೆನ್ಸಿಟಿ. ಹಾಗಾದ್ರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್ ಆಫ್ ಎ ಯೂನಿಟ್ ವಾಲ್ಯೂಮ್, ಒಂದು ಯೂನಿಟ್ ವಾಲ್ಯೂಮ್ ನಲ್ಲಿ ಎಷ್ಟು ಮಾಸ್ ಇದೆ ಅಲ್ವಾ, ಅದು ನಾವು ಡೆನ್ಸಿಟಿ ಅಂತೀವಿ. ಅದೇಂಗ್ ಬರುತ್ತಪ್ಪ?
ಓವರಾಲ್ ಮಾಸ್ ಬೈ ಓವರಾಲ್ ವಾಲ್ಯೂಮ್. ಅಂದರೆ ಒಟ್ಟು ಎಷ್ಟು ಮಾಸ್ ಇತ್ತಪ್ಪ? 180 kg ಮಾಸ್ ಇತ್ತು. ಎಷ್ಟು ವಾಲ್ಯೂಮ್ ಇತ್ತಪ್ಪ? 18 ಮೀಟರ್ ಕ್ಯೂಬ್ ವಾಲ್ಯೂಮ್ ಇತ್ತು ಅದರದ್ದು. ಅಲ್ಲಿಗೆ 18 ಒಂದು 18 ಹತ್ತಲೇ ಅಂದರೆ 10 kg ಪರ್ ಮೀಟರ್ ಕ್ಯೂಬ್. ನೋಡಿದೆ, ಅರ್ಥ ಆಗ್ತದೆ? 10 kg ಪರ್ ಮೀಟರ್ ಕ್ಯೂಬ್ ಅಂದರೆ 10 kg ಪರ್ 1 ಮೀಟರ್ ಕ್ಯೂಬ್ ಅಂತ ಅರ್ಥ. 10 kg ಇನ್ 1 ಮೀಟರ್ ಕ್ಯೂಬ್ ಸ್ಪೇಸ್. ಹಾಗಾಗಿ ಡೆನ್ಸಿಟಿಯನ್ನು ನಾವು ಒಟ್ಟಾರೆ ಮಾಸ್ ಡಿವೈಡೆಡ್ ಬೈ ಒಟ್ಟಾರೆ ವಾಲ್ಯೂಮ್ ಅನ್ನು ಮಾಡುತ್ತೀವಿ. ನೋಡಿ, ಆಬ್ಜೆಕ್ಟ್ ಕೊಟ್ಟರೆ ಅದ್ರ ಮಾಸ್ ಗೊತ್ತಿರಬೇಕು, ಅದು ಎಷ್ಟು ರೀಜನ್ ಅಕ್ಯುಪೈ ಮಾಡ್ಕೊಂಡಿದೆ, ಅದೆಷ್ಟು ವಾಲ್ಯೂಮನ್ನು ಅಕ್ಯುಪೈ ಮಾಡ್ಕೊಂಡಿದೆ ಅಂತ ಎರಡು ಗೊತ್ತಾದರೆ ಅವೆರಡು ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ವಿ ಗೆಟ್ ಡೆನ್ಸಿಟಿ. ಈಗ ವಾಟರ್ ಇದೆಯಪ್ಪ, ಇಲ್ಲಿ ಕೊಳಕು ನೀರು ಅಂದರೆ ಕೆಳಗೆ ಏನಾನೋ ಗಲೀಜಿದೆ, ಇಲ್ಲಿ ಸ್ವಲ್ಪ ತೆಳ್ಳ ತಿಳಿ ನೀರಿದೆ, ಫ್ರೆಶ್ ನೀರಿದೆ. ಫ್ರೆಶ್ ಅನ್ನೋಕ್ಕಿಂತ ಸ್ವಲ್ಪ ಪ್ಯೂರು ಕಂಪೇರ್ ಮಾಡಿದ್ರೆ, ಕೆಳಗೆ ಕಂಪೇರ್ ಮಾಡಿದ್ರೆ, can I say that the density of this substance of this water is same in all parts? No. ನೋಡಿ, ಇಲ್ಲಿ 1 ಮೀಟರ್ ಕ್ಯೂಬ್ ತಗೊಳ್ಳಿ, ಇಲ್ಲೊಂದು ರೀಜನ್ ತಗೊಳ್ಳಿ, ಇಲ್ಲೊಂದು ಪಾರ್ಟ್ಸ್ ಮಾಡಿ, ಇಲ್ಲೊಂದು ಪಾರ್ಟ್ಸ್ ಮಾಡಿ, ಇಲ್ಲೊಂದು ಪಾರ್ಟ್ಸ್ ಮಾಡಿ, ಇಲ್ಲೊಂದು ಪಾರ್ಟ್ ಮಾಡಿ, ಇಲ್ಲೊಂದು ಪಾರ್ಟ್ ಮಾಡಿ, ಇಲ್ಲೊಂದು ಪಾರ್ಟ್ ಮಾಡಿ. ಅರ್ಥ ಆಗ್ತದನ? ಇಲ್ಲಿ 1 ಮೀಟರ್ ಕ್ಯೂಬ್ ಇರ್ತಕ್ಕಂಥ ಅಥವಾ 1 ಸೆಂಟಿಮೀಟರ್ ಕ್ಯೂಬಲ್ಲಿ ಇರ್ತಕ್ಕಂಥ ನೀರಿನ ಮಾಸ್ಗೂ ಇಲ್ಲಿರ್ತಕ್ಕಂಥ ನೀರಿನ ಮಾಸ್ಗೂ ಭಾಳ ವ್ಯತ್ಯಾಸ ಇರುತ್ತೆ. ಯಾಕೆ ಹೇಳಿ? ಇಲ್ಲಿ ಗಲೀಜು ಮತ್ತೊಂದು ಏನಿರುತ್ತೆ ಅಂದ್ರೇನು? ಡೆನ್ಸಿಟಿ ಸೇಮ್ ಇರ್ಬೇಕಂದ್ರೆ ಎಲ್ಲ ಕಡೆ ವಸ್ತು ಪ್ಯೂರ್ ಆಗಿರ್ಬೇಕು. ಸಬ್ಸ್ಟೆನ್ಸ್ ಶುಡ್ ಬಿ ಪ್ಯೂರ್, ರೈಟ್? ದ ಸಬ್ಸ್ಟೆನ್ಸ್ ಶುಡ್ ಬಿ ಪ್ಯೂರ್, ದೆನ್ ಓನ್ಲಿ ಡೆನ್ಸಿಟಿ ಕ್ಯಾನ್ ಬಿ ಸೇಮ್ ಇನ್ ಎವ್ರಿ ರೀಜನ್ ಆಫ್ ದಟ್ ಸಬ್ಸ್ಟೆನ್ಸ್. ಆ ಎಲ್ಲ ರೀಜನಲ್ಲಿ ಆ ಸಬ್ಸ್ಟೆನ್ಸ್ ಎಲ್ಲ ಮೂಲೆಯಲ್ಲಿ ಡೆನ್ಸಿಟಿ ಸೇಮ್ ಇರಬೇಕಂದ್ರೆ ಸಬ್ಸ್ಟೆನ್ಸ್ ಪ್ಯೂರ್ ಆಗಿರಬೇಕು. ಇಂಪ್ಯೂರ್ ಅಥವಾ ಮಿಕ್ಸ್ ಸಬ್ಸ್ಟೆನ್ಸ್ಗಳಿಗೆಲ್ಲ ಡೆನ್ಸಿಟಿ ಹೇಳೋಕ್ಕಾಗಲ್ಲ ನಾವು. ಅಂದರೆ ಮಿಕ್ಸ್ ಆಗಿದ್ರೆ ಹೋಮೋಜಿನಸ್ ಮಿಕ್ಸ್ಚರ್ ಆಗಿರಬೇಕು. ಹೋಮೋಜಿನಸ್ ಅಂದ್ರೆ ಏನು? ಸಪೋಸ್ ಈಗ ಹಾಲಲ್ಲಿ ಸಕ್ಕರೆ ಹಾಕ್ತಿರಪ್ಪ ಅಥವಾ ನೀರಲ್ಲಿ ಸಕ್ಕರೆ ಹಾಕ್ತೀರಿ, ಅವಾಗ ಕರಿಗಿದ ಮೇಲೆ ಇಲ್ಲಿ ಸಕ್ಕರೆ ಕಾಣಲ್ಲ ನಿಮಗೆ, ಅಂದ್ರೆ ಸಕ್ಕರೆ ಎಲ್ಲ ಕಡೆ ಕರೆಕ್ಟಾಗಿ ಹೋಗಿರುತ್ತೆ. ಅವಾಗ ಅಲ್ಲಿ ಮೆಜರ್ ಮಾಡಿ ಡೆನ್ಸಿಟಿ ಎಲ್ಲ ಕಡೆನೂ ಅದೇ ಇರುತ್ತೆ, ಒಂದೇ ವ್ಯಾಲ್ಯೂ ಇರುತ್ತೆ ಡೆನ್ಸಿಟಿ. ಅದೇ ನೀರಲ್ಲಿ ಹೆಸರು ಕಾಳು ಹಾಕ್ರಿ, ಅದು ಒಂದು ಮಿಕ್ಸ್ಚರ್ ಅಲ್ವಾ, ಅದು ಹೆಟ್ರೋಜಿನಸ್ ಮಿಕ್ಸ್ಚರ್. ಯಾಕೆ? ಅಲ್ಲಿ ಹೆಸರು ಕಾಳು ಕಾಣ್ತಾ ನಿಮಗೆ. ಹೆಸರು ಕಾಳು ವಿಲ್ ನಾಟ್ ಬಿ ಡಿಸ್ಟ್ರಿಬ್ಯೂಟೆಡ್ ಕರೆಕ್ಟ್ಲಿ ಆರ್ ಯೂನಿಫಾರ್ಮ್ಲಿ ಇನ್ ಆಲ್ ದ ಪಾರ್ಟ್ಸ್ ಆಫ್ ದಿ ವಾಟರ್. ಎಲ್ಲಿ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನೋಡಿ ನೀವು ಹಾಕ್ತಕ್ಕಂಥ ಮಟೀರಿಯಲ್ಲು, ಆವಾಗ ಅದು ಹೋಮೋಜಿನಸ್ ಮಿಕ್ಸ್ಚರ್ ಆಗುತ್ತೆ. ಸೊ ಫಾರ್ ಹೋಮೋಜಿನಸ್ ಮಿಕ್ಸ್ಚರ್ ಡೆನ್ಸಿಟಿ ಕ್ಯಾನ್ ಬಿ ಸೇಮ್ ಇನ್ ಆಲ್ ಪಾರ್ಟ್ಸ್. ಫಾರ್ ಹೆಟ್ರೋಜಿನಸ್ ಮಿಕ್ಸ್ಚರ್ ಇಟ್ ಇಸ್ ನಾಟ್ ಸೇಮ್. ಈಗ ನೋಡಿ, ವಾಟ್ರಲ್ಲಿ ಕಾಳು ಏನೋ ಒಂದು ಹಾಕಿದಪ್ಪ ಇಲ್ಲಿ, ಈಗ ನೋಡಿ ಮೆಜರ್ ಮಾಡಿ ಡೆನ್ಸಿಟಿ ಇನ್ ಎವ್ರಿ ಪಾರ್ಟ್ ಚೆಕ್ ಮಾಡಿ. ಇಲ್ಲಿ ಕಾಳು ನೀರಿದೆ, ಪಕ್ಕದಲ್ಲಿ ಜಾಸ್ತಿ ಇರುತ್ತೆ ಡೆನ್ಸಿಟಿ, ಇಲ್ಲಿ ಕಡಿಮೆ ಇರುತ್ತೆ. ಅಂದರೆ ಡೆನ್ಸಿಟಿ ಆಫ್ ದಿಸ್ ಮಿಕ್ಸ್ಚರ್ ಕೆನಾಟ್ ಬಿ ಸೇಮ್. ಹಾಗಾಗಿ ಮಿಕ್ಸ್ಚರ್ ತೊಗೊಂಡ್ರೆ ಹೋಮೋಜಿನಸ್ ತೊಗೋಬೇಕು, ಅಲ್ಲಿ ಡೆನ್ಸಿಟಿ ಸೇಮ್ ಇರುತ್ತೆ. ಅದೇ ಪ್ಯೂರ್ ಸಬ್ಸ್ಟೆನ್ಸ್ ತೊಗೊಂಡ್ರೆ ಐರನ್ ಅಪ್ಪ, ಪ್ಯೂರ್ ಐರನ್ ತೊಗೊಳ್ಬೇಕು ನೀವು. ಐರನ್ ಅಂದರೆ ಐರನ್ ಕಬ್ಬಣ ಒಂದು ಪೀಸ್ ತೊಗೊಳ್ತೀರಿ, ಎಲ್ಲ ಕಡೆ ಐರನ್ ಇರುತ್ತೆ. ನೀವು ಇಷ್ಟು ಭಾಗ ಕರೆಕ್ಟಾಗಿ 1 ಮೀಟರ್ ಕ್ಯೂಬ್ ತಗೊಳ್ಳಿ, 1 ಮೀಟರ್ ಕ್ಯೂಬ್ ತಗೊಳ್ಳಿ, 1 ಮೀಟರ್ ಕ್ಯೂಬ್ ತಗೊಳ್ಳಿ, 1 ಮೀಟರ್ ಕ್ಯೂಬ್ ತಗೊಳ್ಳಿ, 1 ಮೀಟರ್ ಕ್ಯೂಬ್ ಕರೆಕ್ಟ್ ತೂಕ ಮಾಡಿ ಎಲ್ಲ ಅಷ್ಟೇ ತೋರಿಸ್ತವೆ ವೆಯ್ಟ್ ಅಥವಾ ಮಾಸ್. ಅಂದರೆ ಮಾಸ್ ಇನ್ 1 ಮೀಟರ್ ಕ್ಯೂಬ್ ಇಯರ್, ಮಾಸ್ ಇನ್ 1 ಮೀಟರ್ ಕ್ಯೂಬ್ ಇಯರ್, ಮಾಸ್ ಇನ್ 1 ಮೀಟರ್ ಕ್ಯೂಬ್ ಇಯರ್ ಇನ್ ಎವ್ರಿ ಪಾರ್ಟ್ ಇಸ್ ಜಸ್ಟ್ ಸೇಮ್. ಅರ್ಥ ಆಗ್ತಿದ್ದಾನೆ? ಅಂದರೆ ಇಲ್ಲಿ ಡೆನ್ಸಿಟಿ ಇಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಡೆನ್ಸಿಟಿ ಇಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಆಮೇಲೆ ಡೆನ್ಸಿಟಿ ವಿಲ್ ನಾಟ್ ಚೇಂಜ್ ಯೂಶುವಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ರೂಮ್ ಅಪ್ಪಲಪ್ಪ, ಈ ರೂಮಲ್ಲಿ ಒಂದು ಕಬ್ಬಣ ಇದೆ, ಒಂದು ಕಬ್ಬಣ ಪೀಸ್ ಇದೆ. ಈ ಡೆನ್ಸಿಟಿ ಒಂದು ಚೆಕ್ ಮಾಡು, ಸಾಯಂಕಾಲ ಒಂದು ಚೆಕ್ ಮಾಡಿ, ಅಷ್ಟೇ ಇರುತ್ತೆ ಆಲ್ಮೋಸ್ಟ್. ಅಲ್ಲಿ ಒಂದು ಚೂರು ವೇರಿ ಆಗಿರುತ್ತೆ, ಯಾಕೆ ಗೊತ್ತಾ? ಟೆಂಪ್ರೇಚರ್ ವೇರಿ ಆಗಿರುತ್ತೆ. ಬಟ್ ಅಂಡರ್ ದ ಗಿವನ್ ಸ್ಪೆಸಿಫೈಡ್ ಕಂಡೀಷನ್ಸ್, ಸೇ ಇಲ್ಲಿ ಪ್ರೆಷರ್, ಏರ್ ಪ್ರೆಷರ್ ಇದೆಲ್ಲ, ಅಟ್ಮಾಸ್ಫಿಯರ್ ಪ್ರೆಷರ್ ಇರುತ್ತಲ್ವ, ಒತ್ತಡ, ಏರ್ ಪ್ರೆಷರ್ ಅಥವಾ ಅಟ್ಮಾಸ್ಫಿಯರ್ ಪ್ರೆಷರ್ ಆ್ಯಂಡ್ ದ ಟೆಂಪ್ರೇಚರ್ ಎರಡು ಒಂದೇ ಥರ ಇದ್ದರೆ, ಎರಡು ಒಂದೇ ವೇಳೆ ಫಿಕ್ಸ್ ಇರಬೇಕಪ್ಪ. 25 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಈ ರೂಮಲ್ಲಿ, ರಾತ್ರಿ ಬೆಳಿಗ್ಗೆ ಎಲ್ಲ ಬರೀ 25 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಪ್ರೆಷರ್ ಕೂಡ ಅಷ್ಟೇ ಇರಬೇಕು, ಎಷ್ಟಿರುತ್ತೆ ಅಷ್ಟೇ ಇರಬೇಕು. ಯಾವಾಗ ಕಂಡೀಷನ್ಸ್ ಸುತ್ತಮುತ್ತಿರ್ತಕ್ಕಂಥ ಕಂಡೀಷನ್ಸ್ಗಳು ಅಥವಾ ಕ್ಲೈಮೆಟಿಕ್ ಕಂಡೀಷನ್ಸ್ಗಳು ಸೇಮ್ ಇರ್ತಾವೋ ಆವಾಗ ಇಲ್ಲಿರ್ತಕ್ಕಂಥ ಡೆನ್ಸಿಟಿ ಚೇಂಜ್ ಆಗಲ್ಲ. ಅಥವಾ ಅಲ್ಲಿರ್ತಕ್ಕ ಕಂಡೀಷನ್ಸ್ಗಳು ಚೇಂಜ್ ಆದರೆ ಡೆನ್ಸಿಟಿ ಚೇಂಜ್ ಆಗುತ್ತೆ. ಯಾಕಂದರೆ ಟೆಂಪ್ರೇಚರ್ ನೋಡಿ, ಟೆಂಪ್ರೇಚರ್ ಇಟ್ ಕ್ಯಾನ್ ಮೇಕ್ ದ ಪಾರ್ಟಿಕಲ್ಸ್ ಟು ಗೋ ಇನ್ ಫ್ರೀ ಮೋಷನ್. ಇನ್ ಸ್ವಲ್ಪ ಲಿಟ್ಲ್ ಮೋಷನಲ್ಲಿ ಹ್ಯಾಪನ್ ಆಗುತ್ತೆ, ಎಲ್ಲಿ? ಆ ಪಾರ್ಟಿಕಲಲ್ಲಿ ಅಥವಾ ಒಂದು ಆಬ್ಜೆಕ್ಟ್ನಲ್ಲಿ. ಇಲ್ಲಿ ಏನಿರ್ತಾವೆಲ್ಲ ಆಟಮ್ಸ್ ಇರ್ತವೆ, ಆಟಮ್ಸ್ ಮಾಲಿಕ್ಯೂಲ್ಸ್ ಇರ್ತಾವೆಲ್ಲ ಒಳಗಡೆ. ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆತಪ್ಪ, ಅಕಸ್ಮಾತ್ ಇಲ್ಲಿ ಈ ರೂಮಲ್ಲಿ ಅಲ್ಲಿ ಅಕ್ಕಪಕ್ಕ ಬೆಂಕಿ ಹಚ್ಬಿಟ್ಟಿರ್ತಾರೆ ಬಂದು, ಅವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಈ ರೂಮಿಂದ. ಅಲ್ಲಿ ಏನಾಗುತ್ತೆ? ಪಾರ್ಟಿಕಲ್ಸ್ಗಳು ಲೂಸ್ ಆಗ್ತವೆ, ಸ್ವಲ್ಪ ಲೂಸ್ ಆಗ್ತವೆ, ಅಂದರೆ ಜಾಗ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಅಷ್ಟೇ ಇರ್ತವೆ, ಮಾಸ್ ಸೇಮ್ ಇರುತ್ತೆ, ಆದರೆ ಜಾಗ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ? ಲೂಸ್ ಆಗಿ ಸ್ವಲ್ಪ ಆ ಕಡೆ ಹೋಗ್ಬಿಡ್ತವೆ.
ಗೊತ್ತಾಗಲ್ಲ ನಿಮಗೆ ಎಷ್ಟು ಹೋಗುತ್ತೆ ಅಂತಂದು, ಭಾಳ ನೆಗ್ಲಿಜಿಬಲ್. ಅಂದರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ನೋಡಿ ವಾಲ್ಯೂಮ್ ಜಾಸ್ತಿ ಆಯ್ತಪ್ಪ, ಡೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ. ನೋಡಿ ಟೆಂಪ್ರೇಚರ್ ಜಾಸ್ತಿ ಆದರೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಸ್ವಲ್ಪ ಮೂಮೆಂಟ್ ಆಗ್ತವೆ. ಸ್ವಲ್ಪ ಮೂಮೆಂಟ್ ಆದ್ರೇನು ಜಾಗ ಜಾಸ್ತಿ ಆಕ್ಯುಪೈ ಮಾಡ್ಕೊತವೆ, ಅಂದ್ರೇನು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆದರೆ ಡೆನ್ಸಿಟಿ ಕಡಿಮೆ ಆಗುತ್ತೆ, ಯಾಕಂದ್ರೆ ಉಲ್ಟಾ ಪಲ್ಟಾವು. ರೈಟ್, ಇನ್ವರ್ಸ್ ಪ್ರಪೋರ್ಷನಲ್, ಡೆನ್ಸಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು, ಅಲ್ಲಿ ಮೇಲೆ ಅದ್ರ ಮೇಲೆ ಬೀಳ್ತಕ್ಕಂಥ ಅಟ್ಮಾಸ್ಫಿಯರ್ ಪ್ರೆಷರ್ ಕೂಡ ಕಾನ್ಸ್ಟೆಂಟ್ ಆಗಿರಬೇಕು. ಅವೆರಡು ಕಂಡೀಷನ್ಸ್ ಕಾನ್ಸ್ಟೆಂಟ್ ಆಗಿದ್ದಾನಪ್ಪ ಅಂದರೆ ಆ ಡೆನ್ಸಿಟಿ ಆಫ್ ದಟ್ ಮೆಟೀರಿಯಲ್ ಇಲ್ಲಿ ಆಲ್ವೇಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದ ಟೈಮ್. ಅಂಡರ್ ದ ಗಿವನ್ ಸ್ಪೆಸಿಫೈಡ್ ಕಂಡೀಷನ್ಸ್ ಡೆನ್ಸಿಟಿ ಅಂಡರ್ ದ ಗಿವನ್ ಸ್ಪೆಸಿಫೈಡ್ ಕಂಡೀಷನ್ಸ್ ಡೆನ್ಸಿಟಿ ಆಫ್ ಎ ಮೆಟೀರಿಯಲ್ ರಿಮೇನ್ಸ್ ಸೇಮ್. ದಟ್ಸ್ ವೈ ಡೆನ್ಸಿಟಿ is one of the characteristic property. It's a character. It's a characteristic property of a material. ಏನು density? Characteristic property. ಯಾವುದು density? It's one of the characteristic property of material. Density. And this density, this property can be used to measure or can be used to determine the purity of substance. ಪ್ಯೂರಿಟಿ ಆಫ್ ಸಬ್ಸ್ಟೆನ್ಸ್ ಮೆಜರ್ ಮಾಡ್ಲಿಕ್ಕೆ ಒಂದು ಆಯುಧ ಯಾವುದು ಡೆನ್ಸಿಟಿ, ದಟ್ ಪ್ರಾಪರ್ಟಿ. ಸೊ ನೋಡಿ ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ ಈಗ. ಒಂದು ಲೆಟ್ಸ್ ಸೇ ಎ ಪೀಸ್ ಆಫ್ ಗೋಲ್ಡ್ ಇದೆಪ್ಪ, ಯಾರಿಗೆ ಗೊತ್ತದು ಪ್ಯೂರ್ ಗೋಲ್ಡ್ ಅಲ್ಲ ಅಂತಂದು? ಒಳಗೇನಾದ್ರು ಮಿಕ್ಸ್ ಆಗಿರ್ಬೋದಲ್ವ, ಒಳಗೆ ಐರನ್ನು ಸ್ಟೀಲು ಅಥವಾ ಏನೋ ಹಾಕಿರ್ಬೋದು, ಅಲ್ಲಲ್ಲಲ್ಲ ಮಧ್ಯಕ್ಕೆ ಸ್ವಲ್ಪ ಐರನ್ ಸ್ಟೀಲ್ ಮಿಕ್ಸ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲವಲ್ಲ. ಇದು ಹೆಂಗೆ ಗೊತ್ತಾಗುತ್ತಪ್ಪ ಹಾಗಾದರೆ ಡೆನ್ಸಿಟಿ ಅಲ್ಲ ಸರಿ ಪ್ಯೂರಿಟಿ ಹೆಂಗೆ ಗೊತ್ತಾಗುತ್ತೆ? ಇದರಿಂದ ಡೆನ್ಸಿಟಿಯಿಂದ ಗೊತ್ತಾಗುತ್ತೆ. ಅರ್ಥ ಆಗುತ್ತೆ ಅಂದ್ರೆ ಡೆನ್ಸಿಟಿಯಿಂದ ಗೊತ್ತಾಗುತ್ತೆ. ನೋಡಿ ಆ್ಯಕ್ಚುಲಿ ಇನ್ ಆ್ಯಕ್ಚುಯಲ್ ಸೆನ್ಸ್ ಗೋಲ್ಡು 19,300 kg ಇರುತ್ತೆ 1 ಮೀಟರ್ ಕ್ಯೂಬಲ್ಲಿ. ಅರ್ಥ ಆಗ್ತದನ? 1 ಮೀಟರ್ ಕ್ಯೂಬ್ ಜಾಗದಲ್ಲಿ ಅಂದರೆ 1 ಮೀಟರ್ ಎತ್ತರ, 1 ಮೀಟರ್ ಆಗಲ್ಲ, 1 ಮೀಟರ್ ಉದ್ದ, ಒಂದು ಬಾಕ್ಸ್ ಅಪ್ಪ 1 ಮೀಟರ್ ಬಾಕ್ಸ್ ಇರ್ಕೊಂಡು ಅಂತದ್ದು. ಅಷ್ಟು ದೊಡ್ಡದೇನಾದ್ರು ಗೋಲ್ಡ್ ಇದ್ದರೆ ಅದ್ರಲ್ಲಿ ಎಷ್ಟು ಕೆ ಜಿ ಇರುತ್ತೆ ಅಂದರೆ 19,300 kg ಇರುತ್ತೆ. ಎಷ್ಟಿರುತ್ತೆ? 19,300 kg ಇರುತ್ತೆ ಅಷ್ಟು ಜಾಗದಲ್ಲಿ. 1 ಮೀಟರ್ ಎಷ್ಟು ಇರ್ಬೋದಾ? 1 ಮೀಟ್ರು ನೋಡಿ, ಈ ಬೋರ್ಡ್ ಇದೆಯಲ್ಲ 1 ಮೀಟ್ರ್ ಅಷ್ಟು, ಹಿಂಗೊಂದು 1 ಮೀಟರ್ ಬರ್ರಿ. ಸೊ ಇಷ್ಟು ದೊಡ್ಡ ಬಾಕ್ಸಲ್ಲಿ ಇಷ್ಟು ದೊಡ್ಡ ಗೋಲ್ಡ್ ಪೀಸ್ ಇದ್ದಾನಪ್ಪ ಅಂದರೆ 19,300 kg ತೂಕ ಬರುತ್ತದು ಅಥವಾ ಮಾಸ್ ಇರುತ್ತೆ. ಡೆನ್ಸಿಟಿ ಅಷ್ಟಿರುತ್ತೆ ಅಂತ ಅರ್ಥ. ರೈಟ್, ಈಗ ಇಷ್ಟೇ ದೊಡ್ಡ ಪೀಸ್ ಗೋಲ್ಡಲ್ಲಿ ನಾವೇನಾದರೂ ಮಧ್ಯಕ್ಕೆ ಏನಾದರೂ ಸ್ಟೀಲ್ ಮತ್ತೊಂದು ಮಿಕ್ಸ್ ಆಗಿದ್ರೆ ಅಷ್ಟೇ 19,300 ಬರುತ್ತಾ? ಬರಲ್ಲ. ಅದು ಗೋಲ್ಡ್ ಪ್ರಾಪರ್ಟಿ ಅದು. ದಿಸ್ ಈಸ್ ದಿ ಡೆನ್ಸಿಟಿ ಆಫ್ ಗೋಲ್ಡ್. 19,300 kg per meter cube. Kg per meter cube is the density of gold. Right? So that's the property of gold. That's the characteristic property of gold because density is a property. ಅಕಸ್ಮಾತ್ ಆ ಒಂದು ಗೋಲ್ಡ್ ಏನಾದ್ರು ಬೇರೆ ಮಿಕ್ಸ್ ಆಗಿದ್ರೆ ವ್ಯಾಲ್ಯೂ ಚೇಂಜ್ ಆಗ್ತಿತ್ತು. That's why density can be used as a tool to check whether substance is pure or not. ಈಗ ನೋಡಿ, ಒಂದು ಚೂರಿ ಪೀಸ್ ಕಟ್ ಮಾಡ್ಕೊಂಡ್ರಪ್ಪ ಇದನ್ನೇ ಗೋಲ್ಡ್, ತೂಕ ಮಾಡಿರಿ, ಮಾಸ್ ಸಿಗುತ್ತೆ. ಅದ್ರದ್ದು ವಾಲ್ಯೂಮ್ ಚೆಕ್ ಮಾಡಿ, ಅದ್ರ ಗಾತ್ರ ಚೆಕ್ ಮಾಡಿ, ಮಾಸ್ ಮತ್ತು ವಾಲ್ಯೂಮನ್ನು ಡಿವೈಡ್ ಮಾಡಿ ನಿಮಗೆ ಡೆನ್ಸಿಟಿ ಬರುತ್ತೆ. ಆ ವ್ಯಾಲ್ಯೂಗೆ ಸಮ ಆಗಿರ್ಬೇಕು 19,300ಕ್ಕೆ. ಅದು ಇಲ್ಲಿ ಬರಪ್ಪ, ಈ ಪೀಸ್ ಕಟ್ ಮಾಡಿರಿ. ಲೆಟ್ಸ್ ಟೇಕ್ ದಟ್ ಪಾರ್ಟ್, ಮಾಸ್ ಮೆಜರ್ ಮಾಡಿ, ವಾಲ್ಯೂಮ್ ಮೆಜರ್ ಮಾಡಿ, ರೇಷಿಯೋ ತೆಗಿರಿ, ಡೆನ್ಸಿಟಿ ಬರುತ್ತೆ. ಅಂಡ್ ದಟ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 19,300 ಮೀಟರ್ ಕ್ಯೂಬ್. ಯಾಕಂದ್ರೆ ಡೆನ್ಸಿಟಿ ಆಫ್ ದಿ ಗೋಲ್ಡ್ ಇಸ್ ಸ್ಟ್ಯಾಂಡರ್ಡ್, ಅಷ್ಟಿರಬೇಕು. 1 ಮೀಟರ್ ಕ್ಯೂಬ್ ಇದ್ರೆ ಮಟೀರಿಯಲ್ಲು 19,300 kg ಇರಬೇಕು ಅದು ಮಾಸ್ ಗೋಲ್ಡಿಗಾದ್ರೆ. ಹಾಗಾಗಿ ಈ ಡೆನ್ಸಿಟಿ ಇದೆ ನೋಡಿ, ಈ ಪ್ರಾಪರ್ಟಿನ ಆ ಮಟೀರಿಯಲ್ ಪ್ಯೂರ್ ಇಲ್ಲ ಅಂತ ನೋಡ್ಬೋದು, ಚೆಕ್ ಮಾಡ್ಬೋದು. ರೈಟ್, ಇದನ್ನ ಆರ್ಕಿಮಿಡೀಸ್ ಯೂಸ್ ಮಾಡಿದ್ದು. ಅದು ದೊಡ್ಡ ಕಥೆ ಐತೆ, ಅದು ಸ್ಟೋರಿ ಇದೆ, ಹೇಳ್ಕೋದು ಟೈಮ್ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಅದೇ ಡೆನ್ಸಿಟಿ ಆಫ್ ವಾಟರ್ 1000 kg per meter cube. 1000 kg per meter cube ಅಂದರೆ 1 ಮೀಟರ್ ಕ್ಯೂಬ್ ಜಾಗ ಅಂದರೆ ನೋಡಿ, ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಇದು 1 ಮೀಟರ್ ಇದೆ ಅನ್ಸುತ್ತೆ. ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಇದೆ, 1 ಸ್ಕೇಲು 2 ಸ್ಕೇಲು 3 ಸ್ಕೇಲು, ಓಕೆ, ಇಷ್ಟಕ್ಕೆ ಮೀಟ್ರ್ ಬರುತ್ತೆ, 1 ಮೀಟ್ರಿಗೆ ಬರುತ್ತೆ. ಸೊ 1 ಮೀಟ್ರ್ ಇಂಟು 1 ಮೀಟ್ರ್ ಇದು ಏರಿಯಾ ಆಯಿತು. ನಮ್ಗೆ ವಾಲ್ಯೂಮ್ ಬೇಕಾಗಿರೋ ಅಂದರೆ ಇದೊಂದು ಬರಬೇಕು, ಈ ಕಡೆ ಒಂದು ಬರಬೇಕು, 1 ಮೀಟರ್ ಈ ಥರ 1 ಮೀಟರ್ ಹಿಂಗೆ ಬರಬೇಕು. ಅಂದರೆ ಇಷ್ಟು ಬಾಕ್ಸಲ್ಲಿ ಇಷ್ಟು ದೊಡ್ಡದೊಂದು ಹೌಸ್ ಅಥವಾ ಮತ್ತೊಂದು ಏನತ್ತಪ್ಪ, ಅದರಲ್ಲಿ ನೀರು ಹಾಕ್ರಿ,
ಅಷ್ಟು ನೀರಿದ್ದೇನಪ್ಪ ಅಂದ್ರೆ ಅದು 1000 kg ಇರುತ್ತೆ ಅದ್ರದ್ದು ಕರೆಕ್ಟಾಗಿ 1000 kg ಮಾಸ್ ಇರುತ್ತೆ, ಮೆಜರ್ ಮಾಡಿ ಪಕ್ಕ 1000 kg ಬರುತ್ತೆ. ಅಂದರೆ 1 ಮೀಟರ್ ಕ್ಯೂಬ್ ಜಾಗದಲ್ಲಿ 1000 kg ನೀರು ಇರುತ್ತೆ. ಸೊ ದಟ್ ಬಿಕಮ್ಸ್ ಎ ಡೆನ್ಸಿಟಿ ಆಫ್ ವಾಟರ್. ಅದೇ 1 ಮೀಟರ್ ಕ್ಯೂಬ್ ಜಾಗದಲ್ಲಿ ನೀವು ಗೋಲ್ಡನ್ನ ತುಂಬಿದ್ರೆ ಕರೆಕ್ಟಾಗಿ ಪ್ಯೂರ್ ಗೋಲ್ಡ್ ತುಂಬಿದ್ರೆ 19,300 kg ತೂಕ ಮಾಡುತ್ತೆ, ಅದು ತೂಕ ಇರುತ್ತೆ ಅದ್ರದ್ದು, ರೈಟ್. ಸೊ ದಾಟ್ಸ್ ದಿ ಪ್ರಾಪರ್ಟಿ ಕಾಲ್ಡ್ ಆಸ್ ಡೆನ್ಸಿಟಿ. ಈ ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಏನು ಮತ್ತೆ? ನಾನೇ ಮಾಡ್ತೀನಿ, ದ ಡೆನ್ಸಿಟಿ ಆಫ್ ಗೋಲ್ಡ್ ನ 19,300 kg per meter cube. kg per meter cube is the unit of density ಅನ್ನೋ ಗೊತ್ತು. kg per meter cube is the ಇನ್ನೊಂದು ಪಾಯಿಂಟ್, kg per meter cube is the unit of density. ಏನ್ ಬರುತ್ತೆ ನೋಡಿ, ಮಾಸ್ ಅಂದ್ರೆ kg, ವಾಲ್ಯೂಮ್ ಅಂದ್ರೆ ಮೀಟರ್ ಕ್ಯೂಬ್. therefore kg per meter cube, kg per meter cube ಹಿಂಗ್ ಬರೀರಿ, ಅಥವಾ kg m-3 ಆದ್ರೆ ಬರೀರಿ. ಮತ್ತೆ ನೀವು ಗೆರೆ ಹಾಕಿ ಮತ್ತೆ -3 ಬರೀಬಾರ್ದು, ತಪ್ಪಾಗುತ್ತೆ. ಗೆರೆ ಹಾಕಿದ್ರೆ ಬರೀ ಕ್ಯೂಬ್ ಬರೀಬೇಕು, ಅಂದ್ರೆ ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ಡಿವೈಡ್ ಬೈ ಇಲ್ಲನಪ್ಪ ಅಂದ್ರೆ -3 ಬರೀಬೇಕು, ಯಾವ್ದಾದ್ರು ಬರೀಬೇಕು. ಸೊ ದಟ್ಸ್ ದಿ ಎಸ್ ಯೂನಿಟ್ ಆಫ್ ಡೆನ್ಸಿಟಿ. ಇಲ್ಲಿ ನೋಡ್ರಿ, ಇನ್ಸ್ಟೆಡ್ ಆಫ್ ಸೇಯಿಂಗ್ 19,300 kg per meter cube, ನಾನು ಹೇಳ್ಬಿಡ್ತೀನಿ ಡೆನ್ಸಿಟಿ ಆಫ್ ದ ಗೋಲ್ಡ್ ಈಸ್ 19.3 ಅಂತೀನಿ. ಎಷ್ಟಂತೀನಿ? 19.3 ಅಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಸರಳವಾಗಿ ಹೇಳ್ಬೋದು, ಇದು ಸಿಂಪಲ್ ಆಗಿ ಹೇಳ್ಬೋದು. ಇಫ್ ಐ ಸೇ ಡೆನ್ಸಿಟಿ ಆಫ್ ಗೋಲ್ಡ್ ಇಸ್ 19.3, ನೀವು ಕ್ವಶನ್ ಬರುತ್ತೆ ಈಗ, ಅದಕ್ಕೆ ಹೇಳ್ಬೋದು ಹಂಗೆ ನೋಡಿ, ಕಂಪೇರ್ ಟು ವಾಟರ್ ಡೆನ್ಸಿಟಿ 19.3 ಕೊಟ್ಟಿರುತ್ತೆ ಅದು. ಅಕಸ್ಮಾತ್ ನಿಂದಪ್ಪ ಡೆನ್ಸಿಟಿ, ನಿನ್ನ ಬಾಡಿ ಡೆನ್ಸಿಟಿ ಏನಾದರೂ 3000 kg per meter cube ಇತ್ತಪ್ಪ, ಯುವರ್ ಡೆನ್ಸಿಟಿ ಸೇ 3000 kg meter per cube ಇತ್ತು, ಪರ್ ಮೀಟರ್ ಕ್ಯೂಬ್ ಇತ್ತು. ನೀರಿಗೆ ಕಂಪೇರ್ ಮಾಡಿದ್ರೆ 3 ಪಟ್ಟಿದ್ದಂಗೆ ನಿನ್ನ ಡೆನ್ಸಿಟಿ. ಕಂಪೇರ್ ಟು ದ ವಾಟರ್ ಡೆನ್ಸಿಟಿ, ಯುವರ್ ಡೆನ್ಸಿಟಿ ಇಸ್ 3 times 3000 ಅಲ್ವಾ ಅದಕ್ಕೆ. ಕಂಪೇರ್ ಟು ವಾಟರ್ ಡೆನ್ಸಿಟಿ ಆಫ್ ಗೋಲ್ಡ್ ಇಸ್ 19.3 times, ಅದಕ್ಕೆ 19,300. ಅದಿರದ ಬಾಕ್ಸ್ ಬಿಡಿ, 1000 ಬಾಕ್ಸ್ ಎಷ್ಟು ಬರುತ್ತೆ? 19.3 ಬರುತ್ತೆ. ಇದನ್ನು ರಿಲೇಟಿವ್ ಡೆನ್ಸಿಟಿ ಅನ್ನೋದು. ಅಂದ್ರೇನು? ಆರ್ ಡಿ ಆರ್ ರಿಲೇಟಿವ್ ಡೆನ್ಸಿಟಿ ಇಸ್ ದಿ ರೇಷಿಯೋ, ರಿಲೇಟಿವ್ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದಿ ರೇಷಿಯೋ ಆಫ್ ಇಟ್ಸ್ ಡೆನ್ಸಿಟಿ ಟು ದಿ ಡೆನ್ಸಿಟಿ ಆಫ್ ವಾಟರ್. ಅಂದ್ರೆ ರೇಷಿಯೋ ಆಫ್ ಇಟ್ಸ್ ಡೆನ್ಸಿಟಿ. ಗೋಲ್ಡ್ ಅಂದ್ರೆ ಎಷ್ಟು? 19,300 kg per meter cube is the density of gold divided by 1000 kg meter cube is the density of water. Is the density of water. Density of gold ಅಥವಾ substance to the density of water. So this is called as relative density of that substance. It is the ratio of density of that object to the density of the water. So that is called as relative density. ಕಂಪೇರ್ ಮಾಡಿ ಹೇಳೋದಷ್ಟೇ. ವಾಟರ್ದು 1000 ಇದ್ದೇನಪ್ಪ ಅಂದ್ರೆ ನೀನು ಒಂದು 6000 kg meter cube ಇದ್ರೆ ಇನ್ ಡೆನ್ಸಿಟಿ ಅದಕ್ಕಿಂತ 6 ಪಟ್ಟಿದೆಯಾ ಅಂತ ಅರ್ಥ. ಸೊ ಆರ್ ಡಿ ಆಫ್ ಯು ಅಥವಾ ರಿಲೇಟಿವ್ ಡೆನ್ಸಿಟಿ ಆಫ್ ಯು ವಿಲ್ ಬಿ 6. ನೋಡಿ ಇದೆಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲ ಕ್ಯಾನ್ಸಲ್ ಆಗಿ 19.3 ಬರುತ್ತೆ. ನೋಡಿ ರಿಲೇಟಿವ್ ಡೆನ್ಸಿಟಿಗೆ ಯಾವುದೇ ಯೂನಿಟ್ ಇರಲ್ಲ. ದೇರ್ ವಿಲ್ ಬಿ ನೋ ಯೂನಿಟ್, ದೇರ್ ಇಸ್ ನೋ ಯೂನಿಟ್ ಫಾರ್ ರಿಲೇಟಿವ್ ಡೆನ್ಸಿಟಿ. ಆ ರಿಲೇಟಿವ್ ಡೆನ್ಸಿಟಿ ಆಸ್ ನೋ ಯೂನಿಟ್, ಅದಕ್ಕೆ ಯೂನಿಟ್ ಇರಲ್ಲ. ಕೇಳಿ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇಟ್ಸ್ ಎ ರೇಷಿಯೋ, ಎವ್ರಿ ರೇಷಿಯೋ ಆಸ್ ನೋ ಯೂನಿಟ್. ರೇಷಿಯೋ ಇದ್ದಾಗ ಯೂನಿಟ್ಸ್ ಬರಲ್ಲ ಇಲ್ಲಿ. ಇಟ್ಸ್ ದಿ ರೇಷಿಯೋ ಆಫ್ ಸೇಮ್ ವಾಟ್ ಪ್ರಾಪರ್ಟೀಸ್, ಎ ಡೆನ್ಸಿಟಿ ಕ್ಯಾನ್ಸಲ್ ಆಗಿ ಯೂನಿಟ್ ಬರಲ್ಲ, ನಂಬರ್ ಮಾತ್ರ ಬರುತ್ತೆ. ಸೊ 19.3 ಈಸ್ ಜಸ್ಟ್ ಅ ನಂಬರ್, ಆ ಕಂಪೇರ್ ಟು ನಂಬರ್. ಅಂದರೆ ವಾಟರ್ಗಿಂತ ಅಷ್ಟು ಪಟ್ಟು ಜಾಸ್ತಿ ಇರುತ್ತೆ ಅಂತ ಅದು ರಿಲೇಟಿವ್ ಅಂತ ಯಾಕೆ ಬಳಸ್ತೀವಿ ಅಂದರೆ ರಿಲೇಟಿವ್ ಟು ವಾಟರ್ ಅಂತ ಅದು ಕಂಪೇರ್ ಮಾಡಿದ್ರೆ ಅಂತ, ರೈಟ್. ಸೊ ಅಲ್ಲೊಂದು ಎಕ್ಸಾಂಪಲ್ ಇದೆ ಮತ್ತು ಎಕ್ಸಸೈಸನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಎಂಜಾಯ್, ವಾಚ್ ಅಂಡ್ ಥ್ಯಾಂಕ್ ಯು.